ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಕಥಾಭಾಗಕ್ಕನುಗುಣವಾಗಿ ನಿನ್ನೆ ದಿವಸ ಕುಮಾರ ಸಂಭವದ ವರ್ಣನೆಯನ್ನು ನಾವು ಶ್ರವಣ ಮಾಡಿದ್ವಿ. ಮೂವತ್ತೆಂಟನೇ ಸರ್ಗದಲ್ಲಿ ಗಂಗೆ ಭೂಲೋಕಕ್ಕೆ ಮತ್ತು ಪಾತಾಳಗಳಿಗೆ ಬರಲಿಕ್ಕೆ ಕಾರಣವಾದಂಥ ಮತ್ತೊಂದು ಕಥೆಯನ್ನು ರಾಮನಿಗೆ ಹೇಳಲಿಕ್ಕೆ ಪ್ರವೃತ್ತರಾದರು. ಹಿಂದೆ ಸಗರ ಅನ್ನುವ ಹೆಸರಿನ ಒಬ್ಬ ಅರಸ ಅಯೋಧ್ಯೆಯ ಅಧಿಪತಿಯಾಗಿದ್ದ. ಆತನಿಗೆ ಸಗರ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣ ಆತನ ತಾಯಿ ಅವನನ್ನು ಗರ್ಭದಲ್ಲಿ ಹೊತ್ತಿದ್ದಾಗ ಸವತಿಯರು ಅಸೂಯೆಯಿಂದ ಅವಳಿಗೆ ವಿಷಪ್ರಾಶನ ಮಾಡಿಸಿದ್ರು. ಆದರೂ ಓರ್ವ ಋಷಿ ಅಂತ ನನಗೆ ನೆನಪು, ಹರಿವಂಶದಲ್ಲಿ ಬಂದಂತೆ, ಆ ಋಷಿಯ ಅನುಗ್ರಹದಿಂದ ವಿಷ ಸಮೇತನಾಗಿಯೇ ವಿಷದ ಬಾಧೆಗೆ ಒಳಗಾಗದಂತೆ ಆತ ಜನಿಸಿದ. ಹಾಗಾಗಿ ಅವನಿಗೆ ಸಗರ, ಗರ ಅಂದರೆ ವಿಷ, ಸ ಅಂದರೆ ಸಹಿತನಾದವನು, ವಿಷದಿಂದ ಸಹಿತನಾದವನು ಅನ್ನೋ ಅರ್ಥದಲ್ಲಿ ಸಗರನಾಗಿ ಆತ ಜನಿಸಿದ್ದ. ಅವನಿಗೆ ಬಹಳ ದಿನಗಳವರೆಗೂ ಮಕ್ಕಳಿರಲಿಲ್ಲ. ವಿದರ್ಭರಾಜನ ಮಗಳಾದಂಥ ಕೇಶಿನಿ ಅನ್ನುವಂಥ ಒಬ್ಬಳು ಸಗರನಿಗೆ ಹಿರಿಯ ಹೆಂಡತಿ. ಕಶ್ಯಪನ ಮಗಳು ಮತ್ತು ಗರುಡನ ಸಹೋದರಿಯಾಗಿದ್ದವಳು. ರಾಜನ ಎರಡನೇ ಪತ್ನಿ, ಅವಳ ಹೆಸರು ಸುಮತಿ ಅಂತೇಳಿ. ಕಶ್ಯಪನಿಗೆ ಅನೇಕ ಜನ ಪತ್ನಿಯರಿದ್ದರಲ್ಲ, ಅವರಲ್ಲಿ ವಿನತೆಗೆ ಗರುಡ ಜನಿಸಿದ್ದ. ಆ ಗರುಡನ ಸಹೋದರಿಯಾದವಳೇ ಈ ಸುಮತಿ ಎನ್ನುವಳು. ಸಂತಾನ ಪ್ರಾಪ್ತಿಗಾಗಿ ಹಿಮಾಲಯ ಪರ್ವತದ ಭೃಗು ಪ್ರವಣ ಅನ್ನುವಂಥ ಒಂದು ಶಿಖರದಲ್ಲಿ ಭೃಗು ಮಹರ್ಷಿಯನ್ನು ಕುರಿತು ಆತ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 100 ವರ್ಷಗಳವರೆಗೆ ಆ ಸಗರನ ತಪಸ್ಸಿನ ಮಹತ್ವವನ್ನು ಕಂಡಂಥ ಭೃಗು ಮಹರ್ಷಿಗಳು ಸುಪ್ರೀತರಾಗಿ ರಾಜನಿಗೆ ವರದಾನ ಮಾಡಿದರು. ರಾಜನೇ, ನಿನಗೆ ಲೋಕದಲ್ಲೆಲ್ಲ ಕೀರ್ತಿಯನ್ನು ಬೆಳಗಿಸುವಂಥ ಬಹುಮಂದಿ ಮಕ್ಕಳನ್ನು ಹುಟ್ಟುತ್ತಾರೆ. ಅದರ ಮೂಲಕ ನಿನ್ನ ವಂಶದ ಕೀರ್ತಿಯೂ ಕೂಡ ಎಲ್ಲ ಕಡೆ ಹರಡುತ್ತದೆ. ನಿನ್ನ 2 ಪತ್ನಿಯರಲ್ಲಿ ಒಬ್ಬಳು ವಂಶವನ್ನು ಮುಂದುವರಿಸುವಂಥ ಒಬ್ಬ ಮಗನನ್ನು ಪಡ್ಕೋತಾಳೆ, ಮತ್ತೊಬ್ಬಳು 60,000 ಜನ ಮಕ್ಕಳನ್ನು ಪಡ್ಕೊಳ್ತಾಳೆ. ಹೀಗೆ ಆ ಭೃಗು ಋಷಿಗಳು ಹೇಳಿದ ಮೇಲೆ ಕೇಶಿನಿ ಮತ್ತು ಸುಮತಿಯರಿಬ್ಬರು ಕೈ ಮುಗಿದು ಆ ಋಷಿಗೆ ಹೇಳಿದರು, ತಮ್ಮ ವರದಾನ ಸತ್ಯವಾಗಿ ಪರಿಣಮಿಸಲಿ, ಆದರೆ ನಮ್ಮಲ್ಲಿ ಯಾರಿಗೆ ಒಬ್ಬ ಮಗ ಮತ್ತು ಯಾರಿಗೆ 60,000 ಜನ ಮಕ್ಕಳು ಜನಿಸ್ತಾರೆ ಅನ್ನೋದನ್ನ ನೀವೇ ಹೇಳಬೇಕು. ಆಗ ಋಷಿಗಳು ಹೇಳಿದರು, ರಾಜಪುತ್ರಿಯರೇ, ಈ ನಿರ್ಧಾರ ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟದ್ದಾಗಿದೆ. ಯಾರಿಗೆ ಒಬ್ಬ ಮಗ ಬೇಕು, ಯಾರಿಗೆ 60,000 ಜನ ಮಕ್ಕಳು ಬೇಕು ಅನ್ನೋದನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ. ಆಗ ವಿದರ್ಭರಾಜನ ಕುಮಾರಿಯಾದಂತಹ ಕೇಶಿನಿ, ಸಗರನ ಹಿರಿಯ ಪತ್ನಿ, ವಂಶವರ್ಧಕನಾದಂತಹ ಒಬ್ಬ ಮಗನನ್ನು ಅಪೇಕ್ಷೆ ಪಟ್ಟಳು. ಸುಮತಿ ಅಂತ ಮತ್ತೊಬ್ಬಳೇನಿದ್ಲು, 60,000 ಜನ ಮಕ್ಕಳನ್ನ ಸ್ವೀಕಾರ ಮಾಡಿದ್ಲು. ಸಗರ ಭೃಗು ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ಅಭಿವಾದನ ಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಇಬ್ಬರು ಪತ್ನಿಯರೊಡಗೂಡಿ ಅಯೋಧ್ಯೆಗೆ ಮರಳಿದ. ಕಾಲಾನಂತರದಲ್ಲಿ ಸಗರನ ಹಿರಿಯ ಪತ್ನಿ ಅಸಮಂಜಸ ಅನ್ನುವ ಹೆಸರಿನ ಒಬ್ಬ ಮಗನನ್ನು ಪಡೆದುಕೊಂಡ್ಲು. ಸುಮತಿ ಒಂದು ಗರ್ಭ ಪಿಂಡವನ್ನು ಮಾತ್ರ ಪ್ರಸವಿಸಿದ್ಲು. ಮೊದಲು ಯಾವುದೇ ಮಕ್ಕಳು ಹುಟ್ಟಲಿಲ್ಲ. ಒಂದು ಗರ್ಭದ ಪಿಂಡ ಸೋರೆಕಾಯಿಯಂತೆ ವೃತ್ತಾಕಾರವಾಗಿದ್ದು. ಆ ಗರ್ಭವನ್ನ ಛೇದನ ಮಾಡಿದ್ರು. ಛೇದನ ಮಾಡಿದಾಗ 60,000 ಜನ ಮಕ್ಕಳು ಅದರಿಂದ ಹುಟ್ಟಿದ್ರು. ಆ ಮಕ್ಕಳನ್ನ ರಾಜ ಪತ್ನಿಯರ ಸಖಿಯಂದಿರು ತುಪ್ಪದ ಕೊಡಗಳಲ್ಲಿ ಇಟ್ಟು ಪೋಷಣೆ ಮಾಡಿದರು. ಹೀಗೆ ಪೋಷಣೆ ಮಾಡಿದ ಬಳಿಕ ಅನುರೂಪದಲ್ಲಿದ್ದಂತಹ ಶಿಶುಗಳು
ತೀರಾ ಸೂಕ್ಷ್ಮ ರೂಪದಲ್ಲಿದ್ದಂಥ ಶಿಶುಗಳು ಯೌವನವನ್ನು ಪಡೆದುಕೊಂಡವು. ಬಲಿಷ್ಠರಾದಂಥ ರಾಜಕುಮಾರರಾದರು ಅವರು ಮುಂದೆ. ಹಿರಿಯ ಪತ್ನಿಗೆ ಅಸಮಂಜಸ ಅನ್ನುವಂಥ ಒಬ್ಬ ಮಗ ಹುಟ್ಟಿದೆ ಅಂತ ನಾವು ಹಿಂದೆ ಹೇಳಿದ್ವಲ್ಲ. ಆತ ವಿಚಿತ್ರ ಪ್ರವೃತ್ತಿಯವನಾಗಿದ್ದ. ಅರಮನೆಯಿಂದ ಹೊರಬಂದು ರಾಜ ಬೀದಿಗೆ ಬಂದರೆ ಬೀದಿಯಲ್ಲಿ ಆಡ್ತಿದ್ದಂತಹ ಮಕ್ಕಳನ್ನು ಸರಿಯೂ ನದಿಯಲ್ಲಿ ಎಸೆದು ಆ ಮಕ್ಕಳು ಸಂಕಟ ಪಡ್ತಾ ಕೈಕಾಲುಗಳನ್ನು ಅಲುಗಾಡಿಸ್ತಾ ನೀರಿನಲ್ಲಿ ಮುಳುಗಿ ಸಾಯುವುದನ್ನು ಆತ ನೋಡಿ ನಗುತ್ತಿದ್ದ. ಹೀಗೆ ಮಾಡೋದು ಆತನಿಗೊಂದು ವಿನೋದ ಆಗಿತ್ತು. ಇವನು ಈ ಪ್ರವೃತ್ತಿಯನ್ನು ಗಮನಿಸಿ ರಾಜ ಆತನನ್ನು ನಗರದಿಂದ ಓಡಿಸಿಬಿಟ್ಟ. ಇಂಥ ದುಷ್ಟನಾದ ಮಗ ನನಗೆ ಬೇಡ ಅಂತ ಹೇಳಿ ರಾಜ ಅವನನ್ನು ಹೊರಗೆ ಓಡಿಸಿಬಿಟ್ಟ. ಇಲ್ಲಿ ಆ ಹುಡುಗನ ಪ್ರವೃತ್ತಿ ಅಸಮಂಜಸ ಅಂತ ಏನು ವ್ಯಕ್ತಿ ಇದ್ನಲ್ಲ, ಅವ ಯಾಕೆ ಆ ಥರ ಮಾಡ್ತಿದ್ದ ಅಂತ ಅನ್ನೋದು ಇಲ್ಲಿ ಬರಲಿಲ್ಲ. ಭಾಗವತದಲ್ಲಿ ಅದಕ್ಕೆ ಹಿನ್ನೆಲೆ ಇತ್ತು, ಅದನ್ನೊಂದ್ಸರಿ ಹಿಂದೆ ತಿಳಿಸಿದ್ದೆ. ಆತ ದುಷ್ಟನೇನಾಗಿರಲಿಲ್ಲ, ಮಹಾಭಾಗವತನಾಗಿದ್ದ. ಜನಸಾಮಾನ್ಯರಿಂದ ದೂರ ಇರಬೇಕು ಅಂತ ಆ ಥರ ಪ್ರಯತ್ನ ಪಟ್ಟಿದ್ದ. ಹಾಗಾಗಿ ಇಂಥ ವಿಚಿತ್ರವಾದ ಚರ್ಯಗಳನ್ನು ತೋರಿಸ್ತಿದ್ದ. ರಾಜ ಆತನನ್ನು ಹೊರದು ದೂರ ಕಟ್ಟಿದಾಗ ಸಾಮ್ರಾಜ್ಯವನ್ನು ಬಿಟ್ಟು ಹೋಗುವಾಗ ಸರಿಯೂ ನದಿ ತೀರಕ್ಕೆ ಹೋಗಿ ಅಲ್ಲಿ ಮುಳುಗಿದ್ದಂಥ ಮಕ್ಕಳನ್ನೆಲ್ಲ ಹೊರಗೆ ತೆಗೆದುಕೊಂಡು ಬಂದು ಆಯಾ ತಂದೆ ತಾಯಿಗಳಿಗೆ ಒಪ್ಪಿಸಿ ನಿಮ್ಮ ಮಕ್ಕಳನ್ನು ನೀವು ತೆಗೆದುಕೊಂಡು ಆನಂದವಾಗಿರಿ ಅಂತ ಹೇಳಿ ಹೊರಟು ಹೋಗಿಬಿಟ್ಟ. ಆಗ ಆತನ ಮಹತ್ವವನ್ನು ಗಮನಿಸಿ ಅವರೆಲ್ಲ ಆತನನ್ನು ಮತ್ತೆ ಹಿಂತಿರುಗಿ ತರಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮೀರಿತ್ತು, ಆತ ಹೋಗಿಬಿಟ್ಟ. ಅಂದರೆ ಭಾಗವತರಾದವರು ಜನಸಾಮಾನ್ಯರಿಂದ ದೂರ ಇರಬೇಕು, ಜನಜಂಗುಳಿಯಿಂದ ಅಂತ ಇಂಥವೆಲ್ಲ ವಿಚಿತ್ರವಾದಂಥ ಸೋಗಗಳನ್ನು ಹಾಕ್ತಿರ್ತಾರೆ ಅಂತ ನಾವು ಇಲ್ಲಿ ಅನೇಕ ಮಹಾತ್ಮರ ಕಥೆಗಳಲ್ಲಿ ಓದ್ತಿರ್ತೀವಿ. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನ ಸಂಸದೆ ಅಂತ ಭಗವದ್ಗೀತೆ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತವನ್ನು ಅಪೇಕ್ಷೆ ಪಡ್ತಾರೆ ಜನಸಾಮಾನ್ಯರಾದವರು. ನಾವು ಗೌಜು ಗದ್ದಲಗಳನ್ನು ನೋಡಿ ಸಂಭ್ರಮಿಸ್ತಿರ್ತೀವಿ, ನಮಗೆ ಹೊಸ ಹೊಸ ಗೌಜು ಗದ್ದಲಗಳು ಮೇಲಿನ ಮೇಲೆ ಬೇಕಾಗ್ತಿರ್ತವೆ. ಇದು ನಮ್ಮ ಪ್ರವೃತ್ತಿ. ಆದರೆ ಅವರ ಮಾನಸಿಕ ಏಕಾಗ್ರತೆಗೆ, ಅವರ ಧ್ಯಾನಕ್ಕೆ, ಅವರ ಸಾಧನೆಗೆ ತೊಂದರೆ ಬರಬಾರದು ಅನ್ನೋ ದೃಷ್ಟಿಯಿಂದ ಅವರು ಇಂಥ ವಿಚಿತ್ರವಾದ ಪ್ರವೃತ್ತಿಗಳಿಂದ ಮುಂದುವರಿತಿದ್ರು ಅಂತ ಅದನ್ನು ನೋಡಬೇಕು. ಬರೀ ಈ ದೇಶದಲ್ಲೇ ಅಲ್ಲ, ಆಕಸ್ಮಿಕವಾಗಿ ನನಗೆ ನೆನಪಿಗೆ ಬಂತು. ಗ್ರೀಸ್ ದೇಶದಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದ, ಅವನ ಹೆಸರು ನೆನಪಿಲ್ಲ. ಈ ಅರಿಸ್ಟಾಟಲ್, ಸಾಕ್ರೆಟಿಸ್ ಇವ್ರ್ಯಾರಲ್ಲ, ಅವ್ರಿಗಿಂತ ಬೇರೆ ಆದವನು ಮತ್ತೊಬ್ಬ, ಅವನ ಹೆಸರು ಈಗ ನೆನಪಿಲ್ಲ. ಹುಟ್ಟ ಅವನಿಗೆ ಉಗ್ಗು ಬರ್ತಿತ್ತು, ಜನರ ಅಪಹಾಸ್ಯಕ್ಕೆ ಪಾತ್ರನಾಗಿದ್ದ. ಜನ ಅವನನ್ನು ನೋಡಿ ನಗುತ್ತಿದ್ರು. ಮೂರ್ಖನಾಗಿಯೂ ಇದ್ದ, ಅವನಿಗೇನು ಬೆಲೆಯೂ ಇರಲಿಲ್ಲ ಸಮಾಜದಲ್ಲಿ. ಒಮ್ಮೆ ಅವನಿಗೇನೋ ತಿಳಿತಾವೇನೋ, ಹುಚ್ಚರಂತೆ ವೇಷ ಹಾಕ್ಕೊಂಡು ನೆಲಮಾಳಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ಎಷ್ಟೋ ವರ್ಷಗಳ ಕಾಲ ಆ ನೆಲಮಾಳಿಗೆಯಿಂದ ಆತ ಮೇಲೆ ಬರಲಿಲ್ಲ. ತನ್ನ ಉಗ್ಗನ್ನು ಸರಿಪಡಿಸಿಕೊಂಡು ಮಹಾವಾಗ್ಮಿ ಆಗುವಂಥ ಪ್ರಯತ್ನವನ್ನು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವಂಥ ಪ್ರಯತ್ನವನ್ನೆಲ್ಲ ಅಲ್ಲೇ ಮಾಡಿದ. ಆಮೇಲೆ ಏಕಾಏಕಿ ಒಮ್ಮೆ ಹೊರಗೆ ಬಂದು ಬೆಳಕಿಗೆ, ಜನಮಾನಸದ ಅರಿವಿಗೆ ತನ್ನನ್ನು ತಾನು ಆತ ತೆರೆದುಕೊಂಡ ಅಂತ ಒಂದು ಕಡೆ ಎಲ್ಲೋ ಓದಿದ್ದಾನೆ. ಇಂಥ ವಿಚಿತ್ರ ಜನ ಎಲ್ಲ ಇರ್ತಾರೆ. ಆತ ಮುಂದೆ ಹುಟ್ಟು ಕಿವುಡರಂತೆ, ಆ ಸಾಧನೆ ಎಲ್ಲ ಮಾಡೋದಕ್ಕಿಂತ ಮೊದಲು ಕಿವುಡರಂತೆ, ಮೂಕರಂತೆ. ಯಾವಾಗಲೂ ನೆಲಮಾಳಿಗೆಲ್ಲಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಹೊರಗೆ ಬರಬೇಕಲ್ಲ. ಕಿವುಡರಂತೆ, ಮೂಕರಂತೆ, ಹುಚ್ಚರಂತೆ ತೋರ್ಪಡಿಸ್ಕೊತಿದ್ದ. ಜನ ಅವನನ್ನು ಹುಚ್ಚ ಅಂತ ದೂರವೇ ಇಟ್ಟಿದ್ರು. ಆದರೆ ಈ ಎಲ್ಲ ಸಾಧನೆಗೆ ಆತ ಅದನ್ನು ಸೋಪಾನವಾಗಿ ಬಳಸ್ಕೊಂಡಿದ್ದ ಅಂತ ಒಂದು ಕಡೆ ಇಲ್ಲಿ ಓದಿದ್ದಾನೆ. ಆ ಅಸಮಂಜಸನಿಗೆ ಅಂಶುಮಂತ ಅನ್ನುವಂಥ ಒಬ್ಬ ಮಗ ಇದ್ದ. ಅನೇಕ ವರ್ಷಗಳ ಕಳೆದ ಮೇಲೆ ಒಂದು ಯಜ್ಞ ಮಾಡಬೇಕು ಅಂತ ಸಗರನಿಗೆ ಆಲೋಚನೆ ಬಂತು. ಅಲ್ಲಿಗೆ 38ನೇ ಸರ್ಗ ಮುಕ್ತಾಯ ಆಗಿದೆ. ರಾಮನಿಗೆ ಈ ಕಥೆಯನ್ನು ಕೇಳ್ತಾ ಇದ್ದಾಗ ಬಹಳ ಸಂತೋಷ ಆಯಿತು. ನಮ್ಮ ಪೂರ್ವಜನಾದಂತಹ ಸಗರ ಮಹಾರಾಜ, ನಮ್ಮ ವಂಶದ ಪೂರ್ವಜ ಈತ, ಆ ಯಜ್ಞದ ಸಮಾಪ್ತಿಯನ್ನು ಹೇಗೆ ಮಾಡಿದ ಅನ್ನೋದನ್ನ ವಿಸ್ತಾರವಾಗಿ ನಿಮ್ಮ ಮುಖದಿಂದ ಕೇಳಬೇಕು ಅಂತ ಅಪೇಕ್ಷೆ ಇದೆ, ಅದನ್ನು ಹೇಳಿ. ಆಗ ಅವರು ಕಥೆಯನ್ನು ಹೀಗೆ ಹೇಳಿದರು. ಸಗರನ ಯಜ್ಞದ ಕಥೆಯನ್ನು ಹೀಗೆ ನಾನು ವಿಸ್ತಾರವಾಗಿ ಹೇಳ್ತೇನೆ.
ಹಿಮಾಲಯ ಪರ್ವತ ಒಮ್ಮೆ ವಿಂಧ್ಯ ಪರ್ವತದ ಸಮೀಪಕ್ಕೆ ಹೋಗಿ ಆ ವಿಂಧ್ಯ ಪರ್ವತವನ್ನು ವೀಕ್ಷಣೆ ಮಾಡಿತು. ಹಾಗೆ ವಿಂಧ್ಯ ಪರ್ವತವು ಕೂಡ ಹಿಮಾಲಯ ಪರ್ವತದ ಸಮೀಪಕ್ಕೆ ಬಂತು. ಪರಸ್ಪರ ಅವರಿಬ್ಬರು ಕೂಡ ನೋಡಿಕೊಂಡ್ರು. ಅಡಿ ಟಿಪ್ಪಣಿಯಲ್ಲಿ ಆ ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ನಡುವೆ ಆಗಿನ ಕಾಲದಲ್ಲಿ, ಈ ಕಥೆ ಹೇಳುವಂಥ ಕಾಲದಲ್ಲಿ ನಡುವೆ ಬೇರೆ ಯಾವ ಪರ್ವತಗಳು ಇರಲಿಲ್ಲ, ಸಮತಟ್ಟಾದಂಥ ಪ್ರದೇಶವಿತ್ತು. ಹಾಗಾಗಿ ಪರ್ವತವೇ ಅಲ್ಲಿ ಹೋಗಿ ನೋಡಿತ್ತು ಅಂತಲ್ಲ, ಆ ಸಮೀಪದಲ್ಲಿ ಏನು ಸಮತಟ್ಟಾದ ಪ್ರದೇಶ ಇತ್ತು. ಹಾಗಾಗಿ ಅವರಿಗೆ ನಡುವೆ ಯಾವುದೇ ಅಡೆತಡೆ ಇರಲಿಲ್ಲ. ಈ ಪರ್ವತ ಆ ಪರ್ವತವನ್ನು ನೋಡ್ತಿತ್ತು, ಆ ಪರ್ವತ ಈ ಪರ್ವತವನ್ನು ನೋಡ್ತಿತ್ತು ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೀಗೆ ಹೇಳ್ತಾರೆ. ಆರ್ಯಾವರ್ತ ಪುಣ್ಯಭೂಮಿ ಮಧ್ಯಂ ವಿಂಧ್ಯ ಹಿಮಾಲಯೋಹೋ. ಅಮರಕೋಶದ ಸಂಸ್ಕೃತದ ಕೋಶವಾದಂಥ ಅಮರಕೋಶದ ಪ್ರಕಾರ ಈ ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತ ಇವ್ರ ನಡುವೆ ಇರುವಂಥ ಭೂಮಿ ಏನಿದೆ ಇದನ್ನು ಆರ್ಯಾವರ್ತ ಅಂತ ಕರೀತಾರೆ. ಈ ಹಿಮಾಚಲ ಮತ್ತು ವಿಂಧ್ಯ ಪರ್ವತ ಏನಿದೆ ಇದರ ನಡುವೆ ಇರುವಂತಹ ಆರ್ಯಾವರ್ತ ಇದು ಯಜ್ಞ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂತಹ ಸ್ಥಳ. ಅದೇ ಸ್ಥಳದಲ್ಲಿ ಸಗರಣ ಯಜ್ಞ ಪ್ರಾರಂಭ ಆಯಿತು. ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಪ್ರಾರಂಭ ಆಯಿತು ಅಂತ ಇಲ್ಲಿಲ್ಲ. ಯಾಕೆಂದ್ರೆ ವಿಂಧ್ಯ ಪರ್ವತ ಇರೋದು ಭಾರತದ ಮಧ್ಯಭಾಗದಲ್ಲಿ ಹೆಚ್ಚು ಕಡಿಮೆ, ಹಿಮಾಚಲ ಇರೋದು ಭಾರತದ ಉತ್ತರ ಭಾಗದಲ್ಲಿ ತುತ್ತ ತುದಿಯಲ್ಲಿ. ಯಾವ ಭಾಗದಲ್ಲಿ ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ ನಿರ್ದಿಷ್ಟವಾದ ವಿವರಣೆ ಇಲ್ಲಿಲ್ಲ. ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಯಜ್ಞದ ಕುದುರೆಯನ್ನ ದೇಶ ಸಂಚಾರಕ್ಕೆ ಕಳುಹಿಸಿದ. ಆ ಯಜ್ಞದ ರಕ್ಷಣೆಯನ್ನ ಅಂಶುಮಂತ, ಸಗರಣ ಮೊಮ್ಮಗನಾದಂಥ ಅಂಶುಮಾನ್ ಆತ ಸ್ವೀಕಾರ ಮಾಡಿದ್ದ. ಇಂದ್ರ ಈ ಯಜ್ಞಕ್ಕೆ ತಡೆ ಒಡ್ಡಬೇಕು ಅನ್ನುವ ದೃಷ್ಟಿಯಿಂದ ರಾಕ್ಷಸ ರೂಪವನ್ನು ತಾಳಿ ಅಲ್ಲಿಗೆ ಬಂದ. ಯಾವತ್ತಿನ ದಿವಸ ಅಂದ್ರೆ ಅಶ್ವವನ್ನ ಸಂಹಾರ ಮಾಡಿ ಇನ್ನು ಅದನ್ನು ಯಜ್ಞ ಮಾಡಬೇಕಾಗಿತ್ತಲ್ಲ, ಆ ದಿವಸ ರಾಕ್ಷಸ ರೂಪದಿಂದ ಬಂದು ಆ ಯಜ್ಞಾಶ್ವವನ್ನು ಅಪಹಾರ ಮಾಡಿಬಿಟ್ಟ. ಅಲ್ಲಿದ್ದಂಥ ಋತ್ವಿಜರೆಲ್ಲರಿಗೂ ಬಹಳ ಕಳವಳ ಆಯಿತು. ಸಗರ ಚಕ್ರವರ್ತಿಗೆ ಬಂದು ಈ ಮುಂದಿನ ಮಾತನ್ನು ಹೇಳಿದರು. ನಮ್ಮ ಯಜ್ಞದ ಕುದುರೆಯನ್ನ ಯಾರೋ ಮಿಂಚಿನಂತೆ ಅಪಹಾರ ಮಾಡಿಬಿಟ್ಟಿದ್ದಾರೆ. ಈ ಕುದುರೆಯನ್ನು ಅಪಹಾರ ಮಾಡಿದವನನ್ನು ಕೊಂದು ಕುದುರೆಯನ್ನು ಬೇಗ ಇಲ್ಲಿ ತೆಗೆದುಕೊಂಡು ಬಾ, ಇಲ್ಲದೇ ಇದ್ರೆ ಯಜ್ಞಕ್ಕೆ ವಿಘ್ನ ಉಂಟಾಗಿ ಯಜಮಾನನಿಗೂ ಮತ್ತು ಪುರೋಹಿತರಾದ ನಮಗೂ ಇವರಿಗೂ ಇದು ಕಂಟಕ ಆದೀತು. ಹಾಗಾಗಿ ಕೂಡಲೇ ಕಾರ್ಯಪ್ರವೃತ್ತನಾಗು ಅಂತ ರಾಜನಿಗೆ ಅವರು ವಿಜ್ಞಾಪನೆ ಮಾಡಿಕೊಂಡ್ರು. ತನ್ನ 60,000 ಜನ ಮಕ್ಕಳನ್ನು ಆತ ಕರೆದ ಸಗರ. ಯಾರೋ ಮಾಯಾವಿಗಳಾದ ರಾಕ್ಷಸರು ಯಜ್ಞದ ಅಶ್ವವನ್ನು ಅಪಹಾರ ಮಾಡಿದ್ದಾರೆ, ನನಗೆ ಮುಂದಿನ ದಾರಿ ಕಾಣ್ತಿಲ್ಲ, ಭೂಮಿಯಲ್ಲಿ ಎಲ್ಲ ಕಡೆ ನೀವು ಸುತ್ತಾಡಿ ಅಶ್ವಮೇಧದ ಕುದುರೆಯನ್ನು ಹುಡುಕೊಂಡು ಬನ್ನಿ, ಎಲ್ಲಿಯೂ ನಿಮಗೆ ಅಶ್ವಮೇಧ ಆಗದ ಕುದುರೆ ಸಿಗದೇ ಇದ್ರೂ ನೀವು ನಿರಾಶರಾಗಬೇಡಿ, ಭೂಮಿಯ ಮೇಲೆಲ್ಲೂ ಸಿಗದೇ ಇದ್ರೂ ಈ ಭೂಮಿಯನ್ನು ಅಗೆಯಿರಿ, ಅಗೆದು ತಳಭಾಗದಲ್ಲೆಲ್ಲಾದ್ರೂ ಇದೆಯೋ ನೋಡಿ, ಬರಿಗೈಯಿಂದ ಮಾತ್ರ ಬರಬೇಡಿ. ನಾನು ಮೊಮ್ಮಗನಾದಂಥ ಅಂಶುಮಂತನ ಜೊತೆಗೆ ಪುರೋಹಿತ ಋತ್ವಿಜರ ಜೊತೆಗೂಡಿ ಇಲ್ಲೇ ಇರ್ತೇನೆ, ನೀವು ಹೋಗಿ ಬನ್ನಿ ಅಂತ ಕಳಿಸಿಕೊಟ್ಟ. ಭೂಮಂಡಲದ ಎಲ್ಲ ಭಾಗದಲ್ಲಿಯೂ ಅವರು ಅಶ್ವಮೇಧದ ಕುದುರೆಯನ್ನು ಹುಡುಕಾಡಿದರು, ಆದರೆ ಕುದುರೆ ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ಇನ್ನು ಭೂಮಿಯನ್ನ ಅಗೆಯಬೇಕು ಅಂತ ಅವರು ವಿಚಾರ ಮಾಡಿದರು. ಇಡೀ ಭೂಮಂಡಲವನ್ನು ಅವರು ತಮ್ಮ ತಮ್ಮ ನಡುವೆ ವಿಂಗಡಣೆ ಮಾಡಿಕೊಂಡ್ರು. 1 ಯೋಜನೆ ಅಗಲ, 1 ಯೋಜನೆ ಉದ್ದ, ಒಬ್ಬೊಬ್ಬನಿಗೆ ಒಂದೊಂದು, 60,000 ಜನರಿಗೆ ಒಬ್ಬೊಬ್ಬನಿಗೆ ಒಂದೊಂದು. ಹೀಗವರು ವಿಭಾಗ ಮಾಡಿಕೊಂಡು ಆ ಭೂಮಂಡಲವನ್ನು ಅಗೆಯಲಿಕ್ಕೆ ಪ್ರಾರಂಭ ಮಾಡಿದರು. ಶೂಲಾಯುಧಗಳನ್ನು, ನಾನಾ ಥರದ ಆಯುಧಗಳನ್ನು ತಂದಿದ್ರು, ಬೃಹದಾಕಾರವಾದ ನೇಗಿಲುಗಳನ್ನು ತಂದಿದ್ರು. ಅದನ್ನೆಲ್ಲ ತಂದು ಆ ಭೂಮಂಡಲವನ್ನು ಅವರು ಅಗೆಯಲಿಕ್ಕೆ ಪ್ರಾರಂಭ ಮಾಡಿದರು. ಭೂದೇವಿ ಭಯಂಕರವಾದಂಥ ದನಿಯನ್ನು ಅವಾಗ ಮಾಡಿದರು. ದೊಡ್ಡ ಶಬ್ದ ಆಯಿತು. ಪಾತಾಳಲೋಕ ನಿವಾಸಿಗಳಾದಂತಹ ಸರ್ಪಗಳು, ರಾಕ್ಷಸರು, ಅವರೆಲ್ಲರಿಗೂ ಬಹಳ ಕಳವಳ ಆಯಿತು. ಅವರು 60,000 ಯೋಜನ ಅಗಲ, 60,000 ಯೋಜನ ಉದ್ದ ಹೀಗಿದ್ದಂಥ ಆ ಭೂಮಂಡಲವನ್ನು ಅವರು 60,000 ಜನ ಇದ್ರು. ಒಬ್ಬೊಬ್ಬರು ಒಂದೊಂದು ಯೋಜನೆ ಅಗಲ, ಒಂದೊಂದು ಯೋಜನೆ ಉದ್ದವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅದನ್ನೆಲ್ಲ ಅಗಲ ಹಾಕಿದರು.
ಎಲ್ಲ ಕಡೆ ಸಂಚಾರ ಮಾಡಿದ್ರು. ಪಾತಾಳವಾಸಿಗಳಾದಂತಹ ಸರ್ಪಗಳು, ಅಸುರ ರಾಕ್ಷಸರು ಇವರೆಲ್ಲರೂ ಹೆದರಿ ಬ್ರಹ್ಮನ ಬಳಿಗೆ ಹೋದರು. ಆತನನ್ನ ನಾನಾ ರೀತಿಯ ಸ್ತೋತ್ರಗಳಿಂದ ಆರಾಧನೆ ಮಾಡಿ ವಿಜ್ಞಾಪನೆ ಮಾಡಿಕೊಂಡ್ರು. ಸಗರನ 60,000 ಜನ ಮಕ್ಕಳು ಈ ಭೂಲೋಕವನ್ನ, ಈ ಜಂಬೂದ್ವೀಪವನ್ನು ಅಗೀತಾ ಇದ್ದಾರೆ. ರಸಾತಲ ನಿವಾಸಿಗಳಾದಂತಹ, ಪಾತಾಳ ನಿವಾಸಿಗಳಾದಂತಹ ಅನೇಕ ಜನ ನಾಶ ಹೊಂದುತ್ತಿದ್ದಾರೆ. ಪ್ರತಿಯೊಬ್ಬ ಅಲ್ಲಿ ಯಾರೇ ಸಿಗಲಿ ಅಗಿಯುವಾಗ, ಯಾವ ಮನುಷ್ಯ ಸಿಕ್ಕರು, ಯಾವ ವ್ಯಕ್ತಿ ಸಿಕ್ಕರು, ಇದನ್ನೇ ನಮ್ಮ ಕುದುರೆಯನ್ನು ಅಪಹಾರ ಮಾಡಿದ್ದಾನೆ ಅಂತ ಆತನಿಗೆ ಅವರು ಶಿಕ್ಷೆ ಕೊಡ್ತಿದ್ದಾರೆ, ಕೊಂದೆ ಹಾಕ್ತಿದ್ದಾರೆ ಅಂತ ವಿಜ್ಞಾಪನೆ ಮಾಡಿಕೊಂಡ್ರು. ಅಲ್ಲಿಗೆ 39 ಸರ್ಗಗಳು ಮುಗಿದಿದೆ. ಚತುರ್ಮುಖ ಬ್ರಹ್ಮ ಆ ದೇವತೆಗಳಿಗೆ ಮುಂದಿನ ಮಾತನ್ನು ಹೇಳಿದ. ನೀವು ಭಯಪಡಬೇಕಾದ ಕಾರಣವಿಲ್ಲ. ಈ ಭೂಮಿ ವಾಸುದೇವನ ಮಹಿಷಿಯಾಗಿದ್ದಾಳೆ, ಅವಳು ಪರಮಾತ್ಮನ ಪತ್ನಿಯಾಗಿದ್ದಾಳೆ. ಬುದ್ಧಿ ನಿಯಾಮಕನಾದಂಥ ರಮಾಪತಿಯಾದಂಥ ವಾಸುದೇವನ ಪತ್ನಿಯಾಗಿದ್ದಾಳೆ ಅವಳು. ಆ ಭಗವಂತನಾದಂಥ ವಾಸುದೇವ ಈಗ ಕಪಿಲ ರೂಪವನ್ನು ತಾಳಿಕೊಂಡು ಈ ಭೂದೇವಿಯನ್ನು ಯೋಗ ಬಲದಿಂದ ಧಾರಣೆ ಮಾಡಿದ್ದಾನೆ. ಈ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ಗಮನಿಸಬೇಕು. ಕೂರ್ಮ ರೂಪದಿಂದ ಪೃಥ್ವಿಯನ್ನು ಧಾರಣೆ ಮಾಡಿದ್ದಾನೆ ಅಂತ ಈಗೆಲ್ಲ ನಾವು ಭೂಗೋಳದ ವರ್ಣನೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾವೆಲ್ಲ ನೋಡ್ತೀವಿ. ಇದು ಒಂದು ಕೇವಲ ಪಾತಾಳ ಲೋಕದಲ್ಲಿ ಆತ ತಪಸ್ ಮಾಡ್ತಾ ಕೂತಿದ್ದಲ್ಲ, ಯೋಗ ಬಲದಿಂದ ಭೂಮಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಭೂಮಿಯನ್ನು ಧಾರಣೆ ಮಾಡಿದವರು ಅನೇಕ ಜನ ಇದ್ದಾರೆ. ಶೇಷ, ಆಮೇಲೆ ಅಷ್ಟದಿಗ್ಗಜಗಳು, ಇದೇ ಸಗರ ಪುತ್ರರ ಕಥೆಯಲ್ಲಿ ಅಷ್ಟದಿಗ್ಗಜಗಳ ಕಥೆಯೂ ಮುಂದೆ ಬರೋದಿದೆ. ಇವರು ಎಲ್ಲ ಧಾರಣೆ ಮಾಡಿದವರು. ಇವರೆಲ್ಲರಿಗೂ ಆಧಾರಭೂತನಾಗಿ ಭಗವಂತ ಕಪಿಲ ರೂಪದಿಂದ ಆ ಯೋಗದ ಶಕ್ತಿಯಿಂದ ಆ ಭೂಮಿಯನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ಆ ಸಗರ ಪುತ್ರದ ಆಟೋಪ ಏನಿದೆ ಅದು ಸದ್ಯದಲ್ಲೇ ಕೊನೆಗಾಣಲಿದೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಈ ಸಗರನ ಅಶ್ವಮೇಧ ಯಾಗದ ಕುದುರೆಯನ್ನು ಹುಡುಕ್ಲಿಕ್ಕಾಗಿ ಕಪಿಲ ಇರುವಂತ ಸ್ಥಳಕ್ಕೆ ಬರ್ತಾರೆ. ಕಪಿಲ ಇರುವಂತ ಸ್ಥಳಕ್ಕೆ ಬಂದು ಆತನ ನೇತ್ರಾಗ್ನಿಗೆ ಸುಟ್ಟು ಭಸ್ಮೀಭೂತರಾಗ್ತಾರೆ. ಅಲ್ಲಿಗೆ ಅವರ ಕಥೆ ಮುಗೀತದೆ, ನೀವು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿದೆ ಚತುರ್ಮುಖ ಬ್ರಹ್ಮ. ಮತ್ತು ಇವೆಲ್ಲ ಸಂಗತಿಗಳೇನಿವೆ ಇವು ಸನಾತನವಾದದ್ದು ಅಂತ ಹೇಳಿದೆ ಚತುರ್ಮುಖ ಬ್ರಹ್ಮ. ಸಗರನ ಯಜ್ಞ ನಡೆಯೋದು, ಭೂಮಿಯನ್ನು ಅಗೆಯೋದು, ಆ ಕಪಿಲನ ನೇತ್ರಾಗ್ನಿಗೆ ಸುಟ್ಟು ಅವರೆಲ್ಲರೂ ಕೂಡ ಭಸ್ಮೀಭೂತರಾಗೋದು, ಇವು ಪ್ರತಿಯೊಂದು ಕಲ್ಪದಲ್ಲೂ ಮೇಲಿಂದ ಮೇಲೆ ನಡೆಯುವಂಥ ಕಥೆಗಳಿವೆ. ಹಾಗಾಗಿ ಇದರ ಬಗ್ಗೆ ಯಾರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಅಂತ ಆತ ಚತುರ್ಮುಖ ಬ್ರಹ್ಮ ಅವರಿಗೆಲ್ಲರಿಗೂ ಸಮಾಧಾನ ಮಾಡಿದ. ಪೃಥಿವ್ಯಾಶ್ಚಾಪಿ ನಿರ್ಭೇದ ದುಷ್ಟ ಏವ ಸನಾತನಃ ಸಗರಸ್ಯ ಚ ಪುತ್ರಾಣಾಂ ವಿನಾಶಃ ಅದೀರ್ಘಜೀವಿನಾಂ. ಸನಾತನ ಅಂತದೆಲ್ಲ ಅನೇಕ ಕಾಲದಿಂದ ಹೀಗೆ ನಡೆಯುವಂಥದ್ದು. ಇದು ಪೃಥ್ವಿಯ ನಿರ್ಭೇದ ಅಂದ್ರೆ ಅಗೆತ, ಮತ್ತು ಸಗರನ ಮಕ್ಕಳ ವಿನಾಶ, ಅವರು ಸುಟ್ಟು ಸತ್ತು ಹೋಗೋದು, ಇವೆಲ್ಲವೂ ಕೂಡ ಸನಾತನವೇ. ಇದು ಯಶ್ಯೇಯಂ ವಸುಧಾ ಕೃತ್ನ ವಾಸುದೇವಸ್ಯ ಧೀಮತಃ. ಧೀಮತಃ ಅಂತ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಬುದ್ಧಿ ನಿಯಾಮಕನಾದಂಥ ವಾಸುದೇವ ರೂಪಿಯಾದಂಥ ಭಗವಂತನ ಪತ್ನಿ ಅವಳು. ಮಹಿಷಿ ಮಾಧವಸ್ಯ ಏಷ ಸಯೇವ ಭಗವಾನ್ ಪ್ರಭು ಕಾಪಿಲಂ ರೂಪಮಾಸ್ಥಾಯ. ಕಪಿಲ ಅನ್ನುವಂಥ ರೂಪವನ್ನು ತಾಳಿ ಧಾರಯತಿ ಅನಿಶಂ ಧರಾಂ. ಯಾವಾಗಲೂ ಕೂಡ ಸದಾಕಾಲವೂ ಕೂಡ ಭೂಮಿಯನ್ನು ಆತ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನೀವು ಶೋಕ ಪಡುವಂಥ ಕಾರಣ ಇಲ್ಲ. ಪ್ರಾಸಂಗಿಕವಾಗಿ ನೆನಪಿಗೆ ಬಂದಿದ್ದೇನೆಂದ್ರೆ ಈ ಕಲ್ಪಗಳು ಪ್ರತಿಯೊಂದು ಕಲ್ಪದಲ್ಲೂ ಇದೆಲ್ಲ ನಡೆದಿದ್ದು ಅಂತ ಈಗೇನು ಮಾತು ಬಂತಲ್ಲ, ಈ ಇತ್ತೀಚೆಗೆ ಈ 2012ನೇ ಇಸ್ವಿಯಲ್ಲಿ ಪ್ರಳಯ ಆಗೋದಿದೆ ಅಂತ ಎಲ್ಲ ಕಡೆ ನಾವು ಒಂದು ವರ್ತಮಾನವನ್ನು ಕೇಳ್ತಿದ್ದೇವೆ. ಇಂಥ ವರ್ತಮಾನ ಮೊನ್ನೆ 2007ನೇ ಇಸ್ವಿ 9ನೇ ಇಸ್ವಿಯಲ್ಲಿ ಕೂಡ ಬಂದಿತ್ತು. ಹಾಗಾಗಿ ಪ್ರಳಯ ಆಗಬೇಕಂತಾದ್ರೆ ನನ್ನ ಅನಿಸಿಕೆ ಅಂತೆ ಈಗ 6,500 ಕೋಟಿ ಜನ ಈಗ ನಾವು ಭೂಲೋಕದಲ್ಲಿ ಇದ್ದೇವೆ, ಈ ಸದ್ಯ ಈ ಗ್ಲೋಬ್ ಮೇಲೆ ಇದ್ದೇವೆ. 6,500 ಕೋಟಿ ಜನರಲ್ಲಿ 350-400 ಕೋಟಿ ಜನ ಆದರೂ ಸಾಯಬೇಕು ಅಂದ್ರೆ ಅದನ್ನ ಪ್ರಳಯ ಅನುಭವ. ಎಲ್ಲೋ 5 ಲಕ್ಷ 10 ಲಕ್ಷ ಜನ ಸತ್ತರೆ ಅದು ದೈನಂದಿನ ವಿದ್ಯಮಾನ, ಅದನ್ನ ಪ್ರಳಯ ಅಂತ ಅನ್ಬೇಕಾಗಿಲ್ಲ. ಇದು ಶಾಸ್ತ್ರ ಸಮ್ಮತವೂ ಅಲ್ಲ ಈಗಿರುವಂಥ ಪ್ರಳಯ. ನಾವು ಪಂಚಾಂಗ ಶ್ರವಣದಲ್ಲಿ ಅದನ್ನೆಲ್ಲ ಬೇಕಾದಷ್ಟು ಬಾರಿ ನೋಡಿದ್ದೇವೆ. ಕೃತ ತ್ರೇತಾ ದ್ವಾಪರ ಚತುರ್ಯುಗಗಳು ಇವು 4 ಬಾರಿ ಕಳೆದ ಇದೊಂದು ಮಹಾಯುಗ. ಇಂಥ
4 ಮಹಾಯುಗಗಳು ಅನೇಕ ಬಾರಿ ಕಳೆದ್ರೆ, ಅದೆಲ್ಲ ಸಂಖ್ಯೆ ಈಗ ನೆನಪಿಲ್ಲ, ಅದು ಒಂದು 72 ಮಹಾಯುಗಗಳು ಕಳೆದರೆ, 72 ಅಥವಾ 74 ಮಹಾಯುಗಗಳು ಕಳೆದರೆ ಅದೊಂದು ಮನ್ವಂತರ. ಅಂತ 14 ಮನ್ವಂತರಗಳು ಕಳೆದರೆ ಅದೊಂದು ಕಲ್ಪ. ಇದು ಬ್ರಹ್ಮನ ಒಂದು ಹಗಲು, ಇಷ್ಟೇ ರಾತ್ರಿ. ಅಂತೂ ಇದು ಬ್ರಹ್ಮನ ಒಂದು ದಿವಸ. ಹೀಗೆ ಬ್ರಹ್ಮನಿಗೆ 100 ವರ್ಷಗಳಾಗಬೇಕು. ಪ್ರಳಯ ಅಂದರೆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರುವಂತೆ ದಿನಪ್ರಳಯ ಅಂತ ಒಂದಿದೆ, ಮಹಾಪ್ರಳಯ ಅಂತ ಒಂದಿದೆ. ದಿನಪ್ರಳಯ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಹಗಲು ಮುಗಿದು ರಾತ್ರಿ ಏನಾಗ್ತದಲ್ಲ, ಹಾಗಾದಾಗ ಚತುರ್ಮುಖ ಬ್ರಹ್ಮನಿಗೆ ಅದು ದಿನಪ್ರಳಯ. ಆವಾಗಲೂ ಈ ಭೂಮಿಯೆಲ್ಲ ನಾಶ ಆಗ್ತದೆ. ಇವೆಲ್ಲಕ್ಕೂ ನಾಶ ಇದೆ. ಪ್ರಪಂಚದಲ್ಲಿರುವಂಥದ್ದು ಇದೊಂದೇ ಭೂಮಿ ಅಲ್ಲ, ಮತ್ತು ನಾವಷ್ಟೇ ಜೀವಿಗಳಲ್ಲ. ಆ ದಿನಪ್ರಳಯದಲ್ಲಿ ನಾಶ ಆಗುವಂಥ ವಸ್ತುಗಳಿಗೂ ಕೆಲವು ಮಿತಿ ಇದೆ. ಕೆಲವು ವಸ್ತುಗಳು ನಾಶ ಆಗಿರ್ತವೆ, ಕೆಲವು ವಸ್ತುಗಳು ನಾಶ ಆಗಿರೋದಿಲ್ಲ. ಆವಾಗಲೂ ದಿನಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ ಚತುರ್ಮುಖ ಬ್ರಹ್ಮನು ಇಂಥ ಒಂದು ಹಗಲು ರಾತ್ರಿ, ಇಂಥವು 100 ವರ್ಷಗಳು ಚತುರ್ಮುಖ ಬ್ರಹ್ಮನದೆಲ್ಲ ಮುಗಿದ ಮೇಲೆ, ಆತನಿಗೆ ಈಗ ಸದ್ಯ 50 ವರ್ಷ ಆಗಿದೆ ಅಷ್ಟೇ. 51ನೇ ವರ್ಷದಲ್ಲಿ 1ನೇ ತಿಂಗಳಲ್ಲಿ 1ನೇ ದಿವಸ, ಅದರಲ್ಲಿ ಈಗ 28ನೇ ಮಹಾಯುಗ ಇನ್ನೂ ನಡೆದಿದೆ ಅಷ್ಟೇ. ಈ ಚತುರ್ಮುಖ ಬ್ರಹ್ಮನ 100 ವರ್ಷ ಎಲ್ಲ ಆದ್ಮೇಲೆ ಆಗುವಂಥದ್ದು ಮಹಾಪ್ರಳಯ. ಆಗ ಆಗುವಂಥ ಪ್ರಳಯದ ವಿಕೋಪ ಇನ್ನೂ ಹೆಚ್ಚಿಂದು. ಅಂತೂ ಮಹಾಪ್ರಳಯ ಆಗ್ಲಿಕ್ಕಂತೂ ಇನ್ನೂ ಬಹಳ ದೂರ ಇದೆ, ದಿನಪ್ರಳಯ ಆಗ್ಲಿಕ್ಕೂ ಬಹಳ ದೂರ ಇದೆ. ಹಾಗಾಗಿ ಶಾಸ್ತ್ರಕ್ಕೆ ಸಮ್ಮತವೂ ಅಲ್ಲ ಈ ಸದ್ಯ ಪ್ರಳಯ ಆಗ್ತದೆ ಅಂತ ಅನ್ನೋದು. ಮತ್ತು ವಿಜ್ಞಾನಿಗಳೆಲ್ಲ ಅದನ್ನು ಒಪ್ಪಿದ್ದಾರೆ. ಹಾಗಾಗಿ 12ನೇ ಇಸ್ವಿಯಲ್ಲಿ ಪ್ರಳಯ ಆಗೋದಂತೂ ವಿಜ್ಞಾನಿಗಳ ಹೆಸರನ್ನು ಕೂಡ ತಮ್ಮ ಹೇಳಿಕೆಗಳ ಜೊತೆಗೆ ಜೋಡಿಸಿ ಅದನ್ನೆಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡೋದು ಕಂಡಿದೆ. ನನ್ನ ಅನಿಸಿಕೆಯಂತೆ ಅವೆಲ್ಲ ವಾಹಿನಿಗಳು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕಾಗಿ ನಾನಾ ರೀತಿಯಾದಂಥ ಪ್ರಚಾರ ಪಂಥಗಳನ್ನು ಮಾಡ್ತಿರ್ತವೆ. ಅದರಲ್ಲಿ ಇದೊಂದು. ಅದರಲ್ಲಿ ಏನೂ ಹುರುಳೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಥವಾ ಅವರೆಲ್ಲರೂ ಅಪ್ರಾಮಾಣಿಕರು ಅಂತಲ್ಲ. ಆದರೂ ಅನೇಕ ಅಪ್ರಾಮಾಣಿಕ ಸಂಗತಿಗಳಲ್ಲಿ ಇದೊಂದು. 7ನೇ ಇಸ್ವಿಯಲ್ಲಿ 9ನೇ ಇಸ್ವಿಯಲ್ಲಿ ಆಗ್ತದೆ ಅಂತ ನನಗೆ 2ನೇ ಇಸ್ವಿಯಿಂದಲೇ ಒಬ್ಬರು ಹೇಳ್ತಿದ್ರು. ಆ 7ನೇ ಇಸ್ವಿಯಲ್ಲೂ ಆಗಲಿಲ್ಲ, 9ನೇ ಇಸ್ವಿಯಲ್ಲೂ ಆಗಲಿಲ್ಲ. ಆಗ್ತದೆ ಅಂತ ಈಗ ಅನೇಕ ಬಾರಿ ಅದನ್ನು ಕೇಳ್ತಾನೆ ಇದ್ದೆ. ಹಾಗಾಗಿ ಇಲ್ಲ, ಕೆಲವು ಜನ ಸಾಯಬಹುದು. 1ನೇ ಮಹಾಯುದ್ಧ ಆಯಿತು, 2ನೇ ಮಹಾಯುದ್ಧ ಆಯಿತು, ಎಷ್ಟು ಜನ ಸತ್ರು? ಸ್ವಲ್ಪ ಕಡಿಮೆನೂ ಆಗ್ಬೋದು, ಹೆಚ್ಚು ಆಗ್ಬೋದು. ಒಂದು ದೀರ್ಘವಾದ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಒಮ್ಮೆ ಕಡಿಮೆ ಆಗಿ ಅದರ ಎಷ್ಟೋ 100 ಪಟ್ಟು ಮತ್ತೆ ಹೆಚ್ಚಾಗಿ ಬಿಡ್ಬೋದು. ಹಾಗಾಗಿ ಅದನ್ನು ನಾವು ನಿರ್ಧಾರ ಮಾಡೋದು ಕಷ್ಟ. ಅಂತೂ ಈ ಸನಾತನ ಅಂತ ಇದೆಲ್ಲ ಬಂದಿದ್ದರಿಂದ ಅದನ್ನು ಹೇಳಬೇಕಾಯ್ತು ಅಷ್ಟೇ. ನಿರಂತರವಾಗಿ ನಡೆಯುವಂಥದ್ದು. ಮತ್ತು ಆ ಮಟ್ಟದ ಪ್ರಳಯ ಈ ಸದ್ಯ ಆಗುವಂಥದ್ದು ಇಲ್ಲೇ ಇಲ್ಲ. ಬ್ರಹ್ಮನ ದಿನಪ್ರಳಯವೂ ಈಗಿಲ್ಲ, ಮಹಾಪ್ರಳಯವೂ ಈಗಿಲ್ಲ. ಅದೆಲ್ಲದಕ್ಕೂ ಇನ್ನೂ ಬಹಳ ದೀರ್ಘಕಾಲದ ವಿಳಂಬ ಇದೆ. ಹೀಗೆ ಚತುರ್ಮುಖ ಬ್ರಹ್ಮ ಅವರಿಗೆಲ್ಲರಿಗೂ ಸಮಾಧಾನ ಮಾಡಿದ ಮೇಲೆ ಆ ಎಲ್ಲ ದೇವತೆಗಳು ಅಲ್ಲಿಂದ ಹೊರಟು ಹೋದರು. 33 ದೇವತೆಗಳು ಚತುರ್ಮುಖ ಬ್ರಹ್ಮನ ಮಾತನ್ನು ಕೇಳಿ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು ಅಂತಿದೆ. 33 ದೇವತೆಗಳು ಅಂದರೆ 11 ಜನ ರುದ್ರರು, 12 ಜನ ಆದಿತ್ಯರು, 8 ಜನ ವಸುಗಳು, 2 ಅಶ್ವಿನಿ ದೇವತೆಗಳು. ಹೀಗೆ ಒಟ್ಟು 33 ದೇವತೆಗಳ ಗಣ ಅಂತ ಅದನ್ನು ಗಮನಿಸಬೇಕು. ಈ ಕಡೆ ಸಗರ ಪುತ್ರರು ಭೂಮಿಯನ್ನು ಇನ್ನೂ ಅಗೀತಾನೇ ಇದ್ರು. ಒಂದು ಅಮಂಗಲ ಸೂಚಕವಾದಂಥ ಘೋರ ಶಬ್ದ ಕೇಳಿ ಬಂತು. ಎಷ್ಟು ಆಗಿದ್ರು ಕೂಡ ಆ ಯಜ್ಞದ ಅಶ್ವ ಕಾಣದೇ ಇದ್ದಾಗ ಅವರು ತಂದೆಯ ಬಳಿಗೆ ಬಂದರು. ನಾವು ಅಖಂಡ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದ್ವಿ, ಪೃಥ್ವಿಯ ಮೇಲೆ ಅಶ್ವ ಎಲ್ಲೂ ಸಿಗದೇ ಇದ್ದಾಗ ಭೂಮಿಯನ್ನು ಕೂಡ ಅಗೆದೆವು, ಎಲ್ಲರನ್ನು ನಾಶ ಮಾಡಿದ್ವಿ, ದೇವದಾನವ ರಾಕ್ಷಸರನ್ನ. ಏನೂ ನಮಗೆ ಸುಳಿವೇ ಸಿಗಲಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀನೇ ಪರ್ಯಾಲೋಚನೆ ಮಾಡಿ ಹೇಳು, ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ. ಸಗರನಿಗೆ ಕೋಪ ಉಕ್ಕಿ ಬಂತು. ಭೂಮಿಯನ್ನ ಮತ್ತೆ ಅಗೆಯಿರಿ, ಪಾತಾಳವನ್ನು ಕೂಡ ಭೇದನೆ ಮಾಡಿ, ಅಲ್ಲಿ ನಿಮಗೆ ಸಿಗಬಹುದು ಕುದುರೆಯ ಕಳ್ಳ, ಹೋಗಿ ಬನ್ನಿ ಅಂತ ಕಳಿಸಿದ ಅವ್ರನ್ನ. ಮತ್ತೆ ಭೂಮಿಯನ್ನು ಭೇದನೆ ಮಾಡಿದರು, ಪಾತಾಳಕ್ಕೆ ಬಂದರು. ಅಲ್ಲಿ ಅಗಿತಾ ಇದ್ದ ಸಂದರ್ಭದಲ್ಲಿ ವಿರೂಪಾಕ್ಷ ಅನ್ನುವಂಥ ಹೆಸರಿನ ಒಂದು ಆನೆಯನ್ನು ನೋಡಿದರು. ಅದೊಂದು ದಿಗ್ಗಜ, 8 ದಿಗ್ಗಜಗಳ ಪೈಕಿ ಒಂದದು. ಈ ವಿರೂಪಾಕ್ಷ ಅನ್ನುವಂಥ ಮಹಾದಿಗ್ಗಜ ತನ್ನ ತಲೆಯ ಮೇಲೆ ಭೂಮಿಯನ್ನು ಧಾರಣೆ ಮಾಡಿದೆ. ಧಾರಣೆ ಮಾಡಿದ 8 ಆನೆಗಳ ಪೈಕಿ ಇದೊಂದು. ದಿಗ್ಗಜ ಅಂತ ಯಾಕೆ ಕರೀತಾರೆ ಅವನ್ನೆಲ್ಲ ಅಂತಂದ್ರೆ, ದಿಕ್ಕುಗಳಿಗೆ ಸಂಬಂಧಪಟ್ಟವು. 4 ದಿಕ್ಕುಗಳು ಮತ್ತು 4 ಉಪದಿಕ್ಕುಗಳು, ಇದು ಕೆಲವಕ್ಕೂ ಸಂಬಂಧಪಟ್ಟಂಥವು ಆ ದಿಕ್ಕುಗಳು.
ಆ ಆನೆಯನ್ನು ಅವರು ನೋಡಿ ಸಂತೋಷಪಟ್ಟರು. ಇಲ್ಲಿರುವಂಥ ಕೆಲವು ಮಾಹಿತಿಗಳನ್ನು ಗಮನ ಇಟ್ಟು ಕೇಳಬೇಕು. ಆ ಆನೆ ಈ ಭೂಮಂಡಲವನ್ನು ಸದಾಕಾಲವೂ ಕೂಡ ತನ್ನ ತಲೆಯ ಮೇಲೆ ಧರಿಸಿದೆ. ಅದಕ್ಕೆ ಯಾವಾಗಾದರೂ ಒಮ್ಮೊಮ್ಮೆ ಸ್ವಲ್ಪ ಆಯಾಸ ಆಗೋದಿದೆ. ಇಷ್ಟು ದೊಡ್ಡ ಭೂಮಿಯನ್ನು ಹೊತ್ತಾಗ ತಲೆಯ ಮೇಲೆ ಆಯಾಸ ಆದಾಗ ಅದು ಒಂದು ಕ್ಷಣ ವಿಶ್ರಾಂತಿ ತಗೊಳ್ಬೇಕು ಅನ್ನುವಂಥ ಅಭಿಪ್ರಾಯದಿಂದ ತಲೆಯನ್ನು ಸ್ವಲ್ಪ ಅಲುಗಾಡಿಸ್ತದೆ. ಹೀಗೆ ಅಲುಗಾಡಿಸಿದಾಗ ಭೂಮಿಯಲ್ಲಿ ಕಂಪನ ಆಗ್ತದೆ, ಭೂಕಂಪ ಆಗ್ತದೆ ಅಂತನ್ನೋದು ಶಾಸ್ತ್ರದ ವಿವರಣೆ. ಯದಾ ಪರ್ವಣಿ ಕಾಕುತ್ಸ್ಥ ವಿಶ್ರಮಾರ್ಥಂ ಮಹಾಗಜಃ ಖೇದಾತ್ ಚಾಲಯತೆ ಶೀರ್ಷಂ. ಖೇದದಿಂದ ಆಯಾಸದಿಂದ ತಲೆಯನ್ನು ಸ್ವಲ್ಪ ಅಲುಗಾಡಿಸಿದಾಗ ಆಗ ಭೂಕಂಪ ಆಗ್ತದೆ ಅಂತನ್ನೋದು ಈ ಸಾಂಪ್ರದಾಯಿಕವಾದಂಥ ವಿವರಣೆ. ತೇತಂ ಪ್ರದಕ್ಷಿಣಂ ಕೃತ್ವ ದಿಶಾಪಾಲಂ ಮಹಾಗಜಂ. ಆ ದಿಗ್ಗಜವನ್ನು ಅವರು ನಮಸ್ಕಾರ ಮಾಡಿದರು, ಪ್ರದಕ್ಷಿಣೆ ಮಾಡಿದರು. ಪ್ರದಕ್ಷಿಣೆ ಮಾಡಿ ಮತ್ತೆ ತಮ್ಮ ಕಾರ್ಯವನ್ನು ಮುಂದುವರಿಸಿದರು. ಮಹಾಪದ್ಮ ಅನ್ನುವಂಥ ಮತ್ತೊಂದು ಆನೆಯನ್ನು ಅವರು ನೋಡಿದರು. ಈಗ ನೋಡಿದ್ದು ವಿರೂಪಾಕ್ಷ, ಮುಂದಿನದು ಮಹಾಪದ್ಮ ಅಂತನ್ನೋದು. ಆ ಆನೆಗೂ ಕೂಡ ಯಥಾ ಪ್ರಕಾರವಾಗಿ ಪೂಜಾ ಪ್ರದಕ್ಷಿಣೆಗಳನ್ನು ಮಾಡಿ ಭೂಮಿಯ ದಕ್ಷಿಣ ಭಾಗವನ್ನು ಪೂರ್ಣವಾಗಿ ಅಗೆದು ಪಶ್ಚಿಮ ದಿಕ್ಕನ್ನು ಅಗೆಯಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಸೌಮನಸ ಅನ್ನುವಂಥ ಇನ್ನೊಂದು ದಿಗ್ಗಜವನ್ನು ನೋಡಿದರು ಅವರು. ಅದಕ್ಕೂ ಯಥಾವಿಧಿಯಾಗಿ ಪೂಜೆ ಮಾಡಿದರು. ಉತ್ತರ ಭಾಗಕ್ಕೆ ಹೋದರು. ಅಲ್ಲಿ ಭದ್ರ ಅನ್ನುವ ಹೆಸರಿನ ಒಂದು ದಿಗ್ಗಜವನ್ನು ನೋಡಿದರು. ಬಿಳುಪಾದಂಥ ಕಾಂತಿ ಉಳ್ಳದ್ದು. ಭೂಲೋಕದ ಉತ್ತರ ಭಾಗವನ್ನು ತನ್ನ ತಲೆಯ ಮೇಲೆ ಧರಿಸಿರುವಂಥದ್ದು. ಅದಕ್ಕೂ ಪೂಜೆ ಮಾಡಿದರು. ಮುಂದೆ ಈಶಾನ್ಯ ದಿಕ್ಕಿಗೆ ಆಗಮಿಸಿದರು. ಈಶಾನ್ಯ ದಿಕ್ಕಿಗೆ ಆಗಮಿಸಿ ಅಲ್ಲಿ ಅಗಿಯಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಕಪಿಲ ರೂಪಧಾರಿಯಾದಂಥ ವಾಸುದೇವನನ್ನ ಅವರು ನೋಡಿದರು. ಕಪಿಲ ಋಷಿಯ ಸಮೀಪದಲ್ಲಿಯೇ ಆ ಅಶ್ವಮೇಧದ ಯಜ್ಞ ಅಶ್ವವು ಕೂಡ ಸಂಚಾರ ಮಾಡ್ತಿತ್ತು. ಅವರಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆದ ಮರುಕ್ಷಣದಲ್ಲೇ ಕೋಪ ಉಕ್ಕಿ ಬಂತು. ಈ ಕಪಿಲ ಮುನಿ ಇಲ್ಲೇನಿದ್ದಾನಲ್ಲ, ಇವನೇ ಯಜ್ಞದ ಕುದುರೆಯನ್ನು ಕದ್ದಂಥ ಕಳ್ಳ ಅಂತ ಅವರು ಭ್ರಮಿಸಿದರು. ಆತನನ್ನ ದಿಟ್ಟಿಸಿ ನೋಡ್ತಾ ತಮ್ಮ ಕೈಯಲ್ಲಿದ್ದಂಥ ಗುದ್ದಲಿ, ನೇಗಿಲು, ಕಲ್ಲು ಇವನ್ನೆಲ್ಲ ತೆಗೆದುಕೊಂಡು ಆತನಿಗೆ ಹೊಡೆಯಲಿಕ್ಕೆ ಹೋದರು. ನಮ್ಮ ಯಜ್ಞದ ಕುದುರೆಯನ್ನು ನೀನು ಅಪಹಾರ ಮಾಡಿದ್ದಿ, ಸಗರನ ಮಕ್ಕಳಾದಂಥ ನಾವು ನಿನ್ನನ್ನು ಹುಡುಕ್ಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತಂದ್ರು. ಯೋಗ ಸಮಾಧಿಯಲ್ಲಿ ಮುಳುಗಿದ್ದ ಕಪಿಲ ಅವರ ಕೂಗಾಟವನ್ನು ಕೇಳಿ ಉಗ್ರ ರೂಪನಾಗಿ ಬಿಟ್ಟ. ಆತ ಒಮ್ಮೆ ಹುಂಕಾರ ಮಾಡಿದ. ಆ ಹುಂಕಾರ ಮಾಡಿದ ಮಾತ್ರಕ್ಕೆ ಆ ಸಗರನ 60,000 ಜನ ಮಕ್ಕಳು ಕೂಡ ಅಲ್ಲಿ ಸುಟ್ಟು ಭಸ್ಮೀಭೂತರಾಗಿಬಿಟ್ರು. ಅಲ್ಲಿಗೆ 40ನೇ ಸರ್ಕ ಮುಕ್ತಾಯ ಆಗಿದೆ. ಮುಂದೆ ಎಷ್ಟು ದಿವಸಗಳು ಕಳೆದರೂ ಕೂಡ ತನ್ನ ಮಕ್ಕಳು ಹಿಂತಿರುಗಿ ಬರದೇ ಇದ್ದಾಗ ಸಗರ ತನ್ನ ಮೊಮ್ಮಗನಾದ ಅಂಶುಮಂತನಿಗೆ ಹೇಳಿದ ಮಾತುಗಳನ್ನು ಈಗ ನಾವು ಕೇಳ್ತೀವಿ. ನೀನು ವಿದ್ಯಾಸಂಪನ್ನನಾಗಿದ್ದಿ, ನಮ್ಮ ವಂಶದ ಪೂರ್ವಜರಂತೆ ಮಹಾಪರಾಕ್ರಮಿಯಾಗಿದ್ದಿ, ನಿನ್ನ ಚಿಕ್ಕಪ್ಪಂದಿರು ಎಲ್ಲಿ ಹೋದರು, ಯಾಕೆ ಇನ್ನೂ ಬರಲಿಲ್ಲ, ಇದೆಲ್ಲವನ್ನು ಕೂಡ ತಿಳಿದುಕೊಂಡು ಬಾ ಅಂತ ಅವರನ್ನ ಆತ ಆ ಮೊಮ್ಮಗನನ್ನು ಕಳಿಸಿಕೊಟ್ಟ. ಪಾತಾಳಕ್ಕೆ ಅವರಿಗೆ ಹೋಗಿ ಅಂತ ನಾನು ಹೇಳಿದ್ದೆ. ಪಾತಾಳ ಲೋಕದಲ್ಲಿ ಆ ಯಜ್ಞದ ಕುದುರೆ ಇರಬಹುದು ಅಂತ ನಾನು ಅವರಿಗೆ ಹೇಳಿದ್ದೆ. ನಾನಾ ರೀತಿಯಾದಂಥ ವಿಚಿತ್ರವಾದ ಪ್ರಾಣಿಗಳು ಭೂಮಿಯ ಒಳಭಾಗದಲ್ಲಿವೆ. ಹಾಗಾಗಿ ನೀನು ವಿವಿಧ ರೀತಿಯ ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಶಸ್ತ್ರ ಸಜ್ಜಿತನಾಗಿ ಅಲ್ಲಿಗೆ ಹೋಗು, ಅಶ್ವಸಮೇತನಾಗಿ ಹಿಂತಿರುಗು, ನಾವು ಯಜ್ಞವನ್ನು ಸಮಾಪ್ತ ಮಾಡೋಣ ಅಂತ ಆ ಸಗರ ಅವನಿಗೆ ಹೇಳಿದ. ಆತ ಶಸ್ತ್ರ ಸನ್ನದ್ಧನಾಗಿ ಭೂಮಿಯ ಕೆಳಭಾಗಕ್ಕೆ ಹೋದ. ಅಲ್ಲಿರುವಂಥ ವಿರೂಪಾಕ್ಷ ಅನ್ನುವಂಥ ದಿಗ್ಗಜವನ್ನು ಆತ ನೋಡಿದ. ಅದಕ್ಕೆ ನಮಸ್ಕಾರ ಮಾಡಿ ಅದರ ಕುಶಲ ಪ್ರಶ್ನೆಯನ್ನು ಮಾಡಿ ತನ್ನ ಪಿತೃಗಳ ವಿಷಯವಾಗಿ ಅದರ ಬಗ್ಗೆ ಪ್ರಶ್ನೆ ಮಾಡಿದ. ಆಗ ದಿಗ್ಗಜ ಉತ್ತರಿಸಿತು, ನೀನು ಸದ್ಯದಲ್ಲಿಯೇ ಆ ಕುದುರೆಯನ್ನು ಕಾಣಲಿಕ್ಕೆ ಸಫಲನಾಗ್ತಿ ಮತ್ತು ಯಜ್ಞ ಮುಂದುವರಿಯುತ್ತದೆ, ನೀನು ವಿಚಾರ ಮಾಡಬೇಕಾಗಿಲ್ಲ ಅಂತ ಹೇಳ್ತದು. ಮುಂದೆ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳ ದಿಗ್ಗಜಗಳನ್ನು, ಮಹಾಪದ್ಮ, ಸೌಮನಸ, ಭದ್ರ ಅನ್ನುವಂಥ ಆನೆಗಳನ್ನು ಆತ ಸಂದರ್ಶನ ಮಾಡಿ
ಪೂಜೆ ಮಾಡಿ ಅವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ. ಅವು ಕೂಡ ಅವನ ಮಾತನ್ನ ಹೀಗೆ ಉತ್ತರಿಸಿದವು. ನಿನ್ನ ಕುದುರೆಯನ್ನು ನೀನು ಪಡ್ಕೊಳ್ತೀವಿ ಅಂತ ಉತ್ತರಿಸಿದವು. ಈಶಾನ್ಯ ದಿಕ್ಕಿನ ಕಡೆಗೆ ಹೋಗಿ ತನ್ನ ಚಿಕ್ಕಪ್ಪಂದಿರು ಭಸ್ಮೀಭೂತರಾಗಿದ್ದಂತಹ ಸ್ಥಳಕ್ಕೆ ಆತ ಬಂದ. ಭಸ್ಮದ ರಾಶಿಯನ್ನು ನೋಡಿ ಆತ ದುಃಖಿತನಾದ. ಅವರೆಲ್ಲರೂ ಕಪಿಲ ಮಹರ್ಷಿಗಳಿಂದ ಸುಟ್ಟು ಬೂದಿಯಾಗಿದ್ದಾರೆ ಅಂತ ತಿಳಿದ ಮೇಲೆ ಆತನಿಗೆ ಮತ್ತಷ್ಟು ಸಂಕಟ ಆಯಿತು. ಅಲ್ಲೇ ಸಂಚಾರ ಮಾಡ್ತಿದ್ದಂಥ ಅಶ್ವಮೇಧದ ಕುದುರೆಯನ್ನು ನೋಡಿದ. ತೀರಿ ಹೋದಂತಹ ತನ್ನ ಪಿತೃಗಳಿಗೆ ಜಲತರ್ಪಣ ಮಾಡಬೇಕು ಅಂತ ಉದ್ದೇಶದಿಂದ ಆ ಕಡೆ ಈ ಕಡೆ ಸಂಚಾರ ಮಾಡಿದ. ನೀರೆಲ್ಲರೂ ಇದೆಯೇನೋ ಅಂತ ನೋಡಿದ. ಎಲ್ಲೂ ನೀರೇ ಕಾಣಲಿಲ್ಲ ಅವನಿಗೆ. ಬಹಳ ದೀರ್ಘಕಾಲ ದಾರಿಯನ್ನು ಸವಿಸಿದ್ರು ಅವನಿಗೆ ನೀರು ಕಾಣಲಿಲ್ಲ. ಆಗ ಅವನಿಗೆ ಅಲ್ಲಿ ಗರುಡ ಕಾಣಿಸಿದ. ಕ್ಷಣ ಮಾತ್ರದಲ್ಲೇ ಗರುಡ ಅಂಶುಮಂತನ ಸಮೀಪಕ್ಕೆ ಬಂದು ಅವನಿಗೆ ಸಮಾಧಾನ ಮಾಡಿದ. ಇವರ ವಧೆಗಾಗಿ ನೀನು ದುಃಖ ಪಡಬೇಕಾದಂಥ ಕಾರಣ ಇಲ್ಲ. ಇವರ ವಧೆ ಏನಾಗಿದೆ ಅದು ಲೋಕದ ಕಲ್ಯಾಣಕ್ಕಾಗಿ ಆಗಿದೆ. ಹಾಗಾಗಿ ಕಪಿಲ ರೂಪಿಯಾದ ಭಗವಂತನ ನೇತ್ರಾಗ್ನಿಯಿಂದ ಅವರು ಭಸ್ಮೀಭೂತರಾಗಿರೋದ್ರಿಂದ ನೀನು ಈ ಭೂಮಿಯಲ್ಲಿ ಯಾವ ನೀರು ಸಿಗೋದಿದೆ ಈ ನೀರಿನಿಂದ ಇವರಿಗೆ ಆ ಭಸ್ಮವನ್ನ ಆ ನೀರಿನಲ್ಲಿ ಬಿಡಬಾರದು. ಹಿಮಾಲಯ ಪರ್ವತದ ಮಗಳಾದಂಥ ತ್ರಿಲೋಕ ಪಾವನೆಯಾದಂಥ ಗಂಗಾದೇವಿ ಇದ್ದಾಳೆ. ಬ್ರಾಹ್ಮಣರ ಕೋಪಕ್ಕೆ ತುತ್ತಾಗಿ ಇವರೆಲ್ಲರೂ ಭಸ್ಮೀಭೂತರಾಗಿರೋದ್ರಿಂದ ಗಂಗಾ ನದಿಯ ನೀರಿನಲ್ಲಿ ಇವರು ಭಸ್ಮವನ್ನು ವಿಸರ್ಜನೆ ಮಾಡಬೇಕು. ಹಾಗಾದಾಗ ಅವರಿಗೆ ಸದ್ಗತಿ. ನೀನು ಇಲ್ಲಿರುವಂತಹ ಅಶ್ವಮೇಧದ ಕುದುರೆಯನ್ನು ತೆಗೆದುಕೊಂಡು ಹೋಗು, ಯಜ್ಞ ಪೂರ್ಣ ಆಗಲಿ ಅಂತ ಗರುಡ. ಆತ ಕಪಿಲ ಮಹರ್ಷಿಗೂ ಕೂಡ ನಮಸ್ಕಾರ ಮಾಡಿದ ಅನ್ನೋ ಮಾಹಿತಿ ಭಾಗವತದಲ್ಲಿದೆ. ಕಪಿಲ ಮಹರ್ಷಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ರಾಜಧಾನಿಗೆ ಬಂದ. ದೀಕ್ಷಿತನಾದಂಥ ತನ್ನ ಅಜ್ಜನಿಗೆ ನಡೆದ ಸಂಗತಿಗಳನ್ನೆಲ್ಲ ಹೇಳಿದ. ಮುಂದೆ ಆ ಸಗರ ಮಹಾರಾಜನು ಕೂಡ ಈ ಪ್ರಾರಂಭಿಸಿದಂತಹ ಯಜ್ಞವನ್ನ ಸಾಂಗವಾಗಿ ಪರಿಸಮಾಪ್ತಿ ಮಾಡಿದ. ಯಜ್ಞ ಎಲ್ಲ ಮುಗಿದ ಮೇಲೆ ಅದನ್ನ ತನ್ನ ಮಕ್ಕಳ ಸದ್ಗತಿಗಾಗಿ ಭಸ್ಮವನ್ನು ವಿಸರ್ಜನೆ ಮಾಡಬೇಕು ಅಂತ ಆತರ ಕೂಡ ಪ್ರಯತ್ನ ಪಟ್ಟ. ಗಂಗಾ ನದಿಯನ್ನು ತೆಗೆದುಕೊಂಡು ಬರೋದು ಹೇಗೆ ದೇವಲೋಕದಿಂದ ಇಲ್ಲಿಗೆ, ಅದನ್ನು ಸಾಕಷ್ಟು ಆಲೋಚನೆ ಮಾಡಿದ. ಆಲೋಚನೆ ಮಾಡಿದ್ರು ಕೂಡ ಅವನಿಗೆ ಅದರ ಉಪಾಯ ತಿಳಿಯಲಿಲ್ಲ. ಸ್ಮೃತಿಗಳಲ್ಲಿ ಆ ಭಸ್ಮವನ್ನು ವಿಸರ್ಜನೆ ಮಾಡುವಂತಹ ಕೆಲವು ಸಂದರ್ಭಗಳು ಹೀಗೆ ಇಲ್ಲಿ ಬಂದಿದೆ. ಚಂಡಾಲಾತ್ ಉದಕಾತ್ ಸರ್ಪಾತ್ ವೈದ್ಯುತಾತ್ ಬ್ರಾಹ್ಮಣಾದಪಿ ದಂಷ್ಟ್ರಿಭ್ಯಶ್ಚ ಪಶುಭ್ಯಶ್ಚ ಮರಣಂ ಪಾಪ ಕಾರಣಂ ಉದಕಂ ಪಿಂಡದಾನಂ ಚ ಏತೇಭ್ಯೋ ಯದ್ವಿಧೀಯತೆ ನೋಪತಿಷ್ಠತಿ ತತ್ಸರ್ವಂ ಅಂತರಿಕ್ಷೇ ವಿನಶ್ಯತಿ. ಮಹಾಪಾಪಿಗಳಾದವರಿಗೆ, ನೀಚರಾದವರಿಂದ ಹತ್ಯೆಗೊಳಗಾದವರಿಗೆ, ನೀರಿನಿಂದ, ಸರ್ಪಗಳಿಂದ, ವಿದ್ಯುತ್ತಿನಿಂದ, ಬ್ರಹ್ಮಜ್ಞಾನಿಗಳ ಕೋಪದಿಂದ, ದುಷ್ಟ ಪ್ರಾಣಿಗಳ ಕೋರೆ ದಾಡೆಗಳಿಗೆ ಸಿಕ್ಕು ಸತ್ತವರು, ಹುಲಿ ಸಿಂಹ ಮೊದಲಾದವುಗಳಿಂದ ಆಕ್ರಮಣಕ್ಕೊಳಗಾಗಿ ಸತ್ತವರು, ಮತ್ತು ನಾನಾ ರೀತಿಯಾದ ಪಶುಗಳಿಂದ ಮರಣವನ್ನು ಪಡೆದವರು, ಇವರಿಗೆ ನಾವೇನು ಜಲತರ್ಪಣ, ಭಸ್ಮ ವಿಸರ್ಜನೆ ಇವೆಲ್ಲವನ್ನು ಮಾಡಿದ್ರು ಕೂಡ ಅದೆಲ್ಲ ಗಾಳಿಗೆ ಹಾರಿ ಹೋಗ್ತದೆ ಅಂತ ಹೇಳ್ತದೆ ಸ್ಮೃತಿ. ಅಂದ್ರೆ ಏನು ಫಲ ಅದರಿಂದ ಸಿಗಲಾರದು. ಸಾಮಾನ್ಯವಾದಂತಹ ಕಾಲಮರಣವನ್ನು ಯಾರು ಪಡ್ಕೊಂಡಿರ್ತಾರೆ ಅವರಿಗೆ ನಾವು ಮಾಡುವಂಥ ಭಸ್ಮ ವಿಸರ್ಜನೆ, ಜಲತರ್ಪಣ ಇದೆಲ್ಲ ಫಲ ಕೊಡ್ತದೆ. ಅದು ಇಲ್ಲಿ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಯಾರು ಆ ಪಟ್ಟಿಗನುಸಾರವಾಗಿ ಯಾರು ಮರಣಿಸಿದ್ದಾರೆ ಅವರಿಗೆ ಇದರಿಂದ ಯಾವುದೇ ಉಪಯೋಗ ಇಲ್ಲ. ಹಾಗಾಗಿ ಸ್ವಲ್ಪ ವಿಶಿಷ್ಟವಾದಂತಹ ಭಸ್ಮ ವಿಸರ್ಜನೆ, ವಿಶಿಷ್ಟವಾದಂತಹ ವಿಧಿವಿಧಾನಗಳು ಅವ್ರ ಸಲುವಾಗಿ ನಡೆಯಬೇಕು ಅನ್ನೋದು ಗರುಡನ ಅಭಿಪ್ರಾಯ. ಅದರಲ್ಲಿ ಒಂದು ಬ್ರಹ್ಮಜ್ಞಾನಿ ಆದಂಥ ಪರಬ್ರಹ್ಮ ಸ್ವರೂಪಿಯಾದಂಥ ಕಪಿಲನ ನೇತ್ರಾಗ್ನಿಗೆ ಅವರು ಸುಟ್ಟು ಸತ್ತದ್ದು. ಅವನಿಗೆ ಎಷ್ಟು ಆಲೋಚನೆ ಮಾಡಿದ್ರು ಕೂಡ ಅದರ ಉಪಾಯ ತಿಳಿಯಲಿಲ್ಲ. ಹಾಗಾಗಿ ಅನೇಕ ವರ್ಷಗಳ ಕಾಲ ಆತ ರಾಜ್ಯಭಾರವನ್ನು ಮಾಡಿ ಸ್ವರ್ಗಕ್ಕೆ ತೆರಳಿದ. ಅವನಿಗೆ 41ನೇ ಸರ್ಗ ಮುಕ್ತಾಯ ಆಗಿದೆ. ಸಗರ ಚಕ್ರವರ್ತಿ ಕಾಲಧರ್ಮವನ್ನು ಪಡೆದುಕೊಂಡ ಅಂತಿದೆ. ಕಾಲಧರ್ಮಂ ಗತೆ ರಾಮ ಸಗರೇ ಪ್ರಕೃತಿ ಜನಾ ರಾಜಾನಂ ರೋಚಯಾಮಾಸು.
ಕನ್ನಡದಲ್ಲಿ ಉಳಿದೆಲ್ಲ ಭಾಷೆಗಳಲ್ಲಿ ಮರಣಕ್ಕೆ ನಾನಾ ರೀತಿಯಾದಂಥ ಪರ್ಯಾಯ ಪದಗಳನ್ನು ನಾವು ಕಾಣಲಾರೆವು. ಒಂದು ವೇಳೆ ಕಂಡರೂ ಸಂಸ್ಕೃತ ಸ್ವಭಾವದಿಂದ ಕಾಣ್ತೇವೆ. ಮರಣಕ್ಕೆ ಅದು ಬಹಳ ಅದ್ಭುತವಾದ ಶಬ್ದ ಇದು, ಕಾಲಧರ್ಮ. ಸತ್ತು ಹೋದರು, ಪಂಚಭೂತಗಳಲ್ಲಿ ಲೀನವಾದರು, ಮರಣಿಸಿದರು, ಕೊನೆಯ ಹೆಸರು ಹೇಳಿದ್ರು, ಅದೆಲ್ಲದಕ್ಕಿಂತ ಕಾಲಧರ್ಮ ಮನುಷ್ಯನಿಗೆ, ಪಶು ಪಕ್ಷಿಗಳಿಗೆ, ವನಸ್ಪತಿಗಳಿಗೆ ಎಲ್ಲದಕ್ಕೂ ಏನಾಗಬೇಕು, ಕೊನೆಯ ಗತಿ ಅದು. ಅದು ಕಾಲದ ಪ್ರಕಾರ, ಕಾಲದ ನಿಯಮದ ಪ್ರಕಾರ ಆಗಲೇಬೇಕಾದದ್ದು. ಹಾಗಾಗಿ ಆ ಸಾವನ್ನು ಕಾಲದ ಧರ್ಮ ಅಂತ ನಾವು ಸ್ವೀಕಾರ ಮಾಡಬೇಕು. ಇಂಥ ಪರ್ಯಾಯ ಪದಗಳನ್ನು ಹೇಳುವ ಮೂಲಕ ಕವಿಗಳು ಅದರ ಮಹತ್ವವನ್ನು ತಿಳಿಸ್ತಾರೆ. ಕಾಲಹ ಅಂದರೆ ಕಲಯತಿ ಆಯುಹು ಅಂತದರ ನಿರ್ವಚನ. ನಮ್ಮೆಲ್ಲರ ಆಯುಸ್ಸನ್ನು ದಿನನಿತ್ಯ ಲೆಕ್ಕ ಹಾಕ್ತಿರ್ತದಂತೆ ಕಾಲ. ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೆ ಅಂತ ಒಂದು ಧರ್ಮಶಾಸ್ತ್ರದ ಮಾತು. ಮೃತ್ಯು ನಿಮ್ಮ ಜುಟ್ಟನ್ನು ಈ ಕೈಯಲ್ಲಿ ಹಿಡಿದು ಕಾಯ್ತಾ ಇದೆ. ಒಂದು ಕೈಯಲ್ಲಿ ಅದರ ಜುಟ್ಟು, ನಿಮ್ಮ ಜುಟ್ಟು ಅದರ ಒಂದು ಕೈಯಲ್ಲಿ, ಮತ್ತೊಂದು ಕೈಯಲ್ಲಿ ಅದರ ಖಡ್ಗ. ಯಾವ ಸಂದರ್ಭದಲ್ಲಿ ಆದರೂ ತಲೆಯನ್ನು ಅದಕ್ಕೆ ಕತ್ತರಿಸಿ ಒಗೆಯಬಹುದು ಮೃತ್ಯು. ಹೀಗೆ ಅದು ಕಾಯ್ತಾ ಇದೆ. ಹಾಗಾಗಿ ದಿನಗಳನ್ನು ಅದು ಲೆಕ್ಕ ಮಾಡ್ತಿದೆ. ಕಲಯತಿ ಆಯುಹು, ಹಾಗಾಗಿ ಅದಕ್ಕೆ ಕಾಲ ಅಂತ ಹೆಸರು. ಹೀಗೆ ಆದ ಕಾಲಧರ್ಮವನ್ನು ಹೊಂದಿದ ಮೇಲೆ ಅಂಶುಮಂತನನ್ನು ಅವರು ರಾಜನನ್ನಾಗಿ ಮಾಡಿದರು. ಅವನ ನಂತರ ದಿಲೀಪ ಅನ್ನುವ ಹೆಸರಿನ ಪ್ರಖ್ಯಾತನ ಅಂತ ರಾಜ ಇದ್ದ. ದಿಲೀಪನಿಗೆ ರಾಜ್ಯಾಭಿಷೇಕ ಮಾಡಿದ. ತಾನು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ. 32,000 ವರ್ಷ ತಪಸ್ಸು ಮಾಡಿ ಏನೂ ಪ್ರಯೋಜನವನ್ನು ಕಾಣದೆ ಗಂಗೆ ಭೂಲೋಕಕ್ಕೆ ಬರಲಿಲ್ಲ, ಯಾರ ಪ್ರತ್ಯಕ್ಷನೂ ಆಗಲಿಲ್ಲ. ಸ್ವರ್ಗಾರೋಹಣ ಮಾಡಿಬಿಟ್ಟ. ದಿಲೀಪನಿಗೂ ಎಲ್ಲ ಸಂಗತಿ ಗೊತ್ತಾಯಿತು. ಆತನಿಗೂ ಬಹಳ ಸಂಕಟ ಆಯಿತು. ಪ್ರತಿ ಕ್ಷಣದಲ್ಲೂ ಆಲೋಚನೆ ಮಾಡ್ತಿದ್ದ, ತನ್ನ ಪಿತಾಮಹರ ಭಸ್ಮ ವಿಸರ್ಜನೆಯನ್ನು ಎಲ್ಲಿ ಮಾಡೋದು. ಆತನಿಗೆ ಭಗೀರಥ ಅಂತ ಒಬ್ಬ ಮಗ ಹುಟ್ಟಿದ. ದಿಲೀಪ ಅನೇಕ ಯಜ್ಞಗಳನ್ನು ಮಾಡಿದ, 30,000 ವರ್ಷ ರಾಜ್ಯವಾಳಿದ. ಕೊನೆಗೆ ಏನೂ ನಿರ್ಧಾರಕ್ಕೆ ಬರಲಿಕ್ಕಾಗದೆ ಮನೋರೋಗದಿಂದ ವ್ಯಾಧಿ ಪೀಡಿತನಾಗಿ ಆತ ಮರಣಿಸಿಬಿಟ್ಟ. ಹೇಗೆ ತಗೊಂಡು ಬರೋದಂತ ಗೊತ್ತಾಗಲಿಲ್ಲ ಅವನಿಗೆ. ವ್ಯಾಧಿ ಪೀಡಿತನಾಗಿ ಆತನು ಕೂಡ ಕಾಲಧರ್ಮವನ್ನು ಪಡೆದುಕೊಂಡ. ಅಂತ್ಯಕಾಲದಲ್ಲಿ ಮಗನಾದ ಭಗೀರಥನಿಗೆ ಪಟ್ಟಾಭಿಷೇಕ ಮಾಡಿದ. ಇಂದ್ರಲೋಕಕ್ಕೆ ಹೋದ. ಭಗೀರಥನಿಗೆ ಮಕ್ಕಳಾಗಲಿಲ್ಲ. ಹಾಗಾಗಿ ಆತ ಏನು ಮಾಡಿದ ಅಂದರೆ, ತನ್ನ ಪೂರ್ವಜರಿಗಿಂತ ಒಂದು ಭಿನ್ನವಾದ ಹಾದಿಯನ್ನೇ ತುಳಿದ. ಅವರೆಲ್ಲ ಸ್ವಲ್ಪ ಕಾಲ ಮಕ್ಕಳನ್ನು ಪಡ್ಕೊಂಡು ಅವರಿಗೆಲ್ಲ ಜವಾಬ್ದಾರಿ ಒಪ್ಪಿಸಿ, ನಾನಿನ್ನು ಗಂಗೆಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಆಮೇಲೆ ಪ್ರಯತ್ನ ಪಡ್ತಿದ್ರು. ಇವನಿಗೆ ಹೇಗೂ ಮಕ್ಕಳಿರಲಿಲ್ಲ. ಇವನಿಗೆ ಗಂಗೆಯೇ ಮಗಳಾಗಬೇಕಾಗಿತ್ತು, ಅಥವಾ ಆಮೇಲೆ ಮತ್ತೊಬ್ಬ ಮಗ ಆಗಿದ್ದಿರ್ಬೋದು, ಅದು ಮುಂದೆ ಬರೋದಿದೆ. ಅದಕ್ಕಾಗಿ ಸಣ್ಣ ವಯಸ್ಸಿನಲ್ಲೇ ತನ್ನ ರಾಜ್ಯವನ್ನೆಲ್ಲ ಮಂತ್ರಿಗಳ ಕೈಯಲ್ಲಿ ಒಪ್ಪಿಸಿ ಆತ ಕಾಡಿಗೆ ನಡೆದ. ಗೋಕರ್ಣ ಮಹಾಕ್ಷೇತ್ರದಲ್ಲಿ ನಿಂತಿದೆ ಆತ ಬಂದದ್ದು. ಭಾಗವತದಲ್ಲ ಅದು ಆ ಮಾಹಿತಿ ನಾವು ನೋಡಿರಲಿಲ್ಲ. ಪಂಚಾಗ್ನಿಗಳ ಮಧ್ಯದಲ್ಲಿ ಮೇಲೆ ಉರಿಯುವ ಬಿಸಿಲು, ಸುತ್ತಲೂ 4 ಅಗ್ನಿಗಳು. ಊರ್ಧ್ವಮುಖನಾಗಿ ನಿಂತು ತಪಸ್ಸು ಮಾಡ್ತಾ, ತಿಂಗಳಿಗೊಮ್ಮೆ ಆಹಾರ ಸ್ವೀಕಾರ ಮಾಡ್ತಾ ಅನೇಕ ವರ್ಷಗಳನ್ನು ಕಳೆದ. ಕೊನೆಗೊಮ್ಮೆ ಚತುರ್ಮುಖ ಬ್ರಹ್ಮ ಸಂಪ್ರೀತನಾಗಿ ಭಗೀರಥನಿಗೆ ಈ ಮುಂದಿನ ಮಾತನ್ನು ಹೇಳಿದ, ಬೇಕಾದಂಥ ವರವನ್ನು ಕೇಳು. ಆಗ ಆ ಭಗೀರಥ ಹೇಳಿದ, ನನ್ನ ಪೂರ್ವಜರಾದಂಥ 60,000 ಜನ ವ್ಯಕ್ತಿಗಳಿಗೆ ನಾನು ಜಲಕ್ರಿಯೆಯನ್ನು, ಅವರ ಭಸ್ಮವನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕಾಗಿದೆ. ಅದಕ್ಕೆ ನನಗೆ ಅನುಗ್ರಹ ಮಾಡು. ಗಂಗಾಜಲದಿಂದ ನಾನು ಅದಕ್ಕೆ ಪರಿಹಾರ ಮಾಡಬೇಕಾಗಿದೆ. ಆಗ ಅವರು ಸದ್ಗತಿಯನ್ನು ಪಡ್ಕೊಳ್ತಾರೆ. ಅದಲ್ಲದೆ ನನಗೊಂದು ಸಂತತಿಯೂ ಬೇಕಾಗಿದೆ, ಸ್ವಂತದ್ದೇ ಸಂತತಿಯೂ ಬೇಕಾಗಿದೆ. ನಮ್ಮ ವಂಶ ಯಾವ ಕಾರಣದಿಂದಲೂ ವಿನಾಶ ಹೊಂದಬಾರದು. ಇಷ್ಟೆಲ್ಲ ಹೇಳಿದ ಮೇಲೆ ಚತುರ್ಮುಖ ಬ್ರಹ್ಮ ಈ ಮುಂದಿನಂತೆ ಆತನಿಗೆ ಸಮಾಧಾನ ಮಾಡಿದ. ನಿನ್ನ ಅಪೇಕ್ಷೆ ಏನಿದೆ ಅದು ಈಡೇರ್ತದೆ. ಹಿಮವಂತನ ಹಿರಿಯ ಮಗಳಾದಂಥ ಹೈಮವತಿ ಗಂಗಾ, ಅವಳು ಸ್ವರ್ಗದಿಂದ ಭೂಲೋಕಕ್ಕೆ ಇಳಿದು ಬರ್ತಾಳೆ. ಅವಳ ವೇಗವನ್ನು ಧಾರಣೆ ಮಾಡಲಿಕ್ಕಾಗಿ ಈಶ್ವರನನ್ನು ನೀನು ಪ್ರಾರ್ಥನೆ ಮಾಡು. ಗಂಗಾದೇವಿ ಪ್ರವಾಹ ರೂಪವಾದಂಥ ಆಕಾರವನ್ನು ತಾಳಿ ಭೂಲೋಕಕ್ಕೆ ಬಂದಾಗ ಭೂದೇವಿ ಅದನ್ನು ಧರಿಸಲಾರಳು. ಪರಮೇಶ್ವರನೊಬ್ಬನೇ ಆಕೆಯನ್ನು ಧಾರಣೆ ಮಾಡ್ಯಾನು, ಅವನನ್ನು ಪ್ರಾರ್ಥನೆ ಮಾಡು. ಹೀಗೆ ಹೇಳಿದ ಮೇಲೆ ಆ ಚತುರ್ಮುಖ ಬ್ರಹ್ಮ ಅಲ್ಲಿಂದ ತನ್ನ ಲೋಕಕ್ಕೆ ಹೊರಟು ಹೋದ ಅನ್ನುವರಿಗೆ 42ನೇ ಸರ್ಗ ಮುಕ್ತಾಯ ಆಗಿದೆ.
ಭಾಗವತದಲ್ಲಿ ಅದೊಂದು ಮಾಹಿತಿ ಬಂತು, ಅದನ್ನು ಈಗ ನೆನಪು ಮಾಡ್ಕೊಳ್ಬೇಕಷ್ಟೇ. ಗಂಗೆ ಸ್ವರ್ಗದಿಂದ ಭೂಲೋಕಕ್ಕೆ ಬರ್ಲಿಕ್ಕೆ ಒಪ್ಪಿಲ್ಲ. ಆದರೆ ಭಗೀರಥನಿಗೆ ಒಂದು ಪ್ರಶ್ನೆ ಕೇಳಿದ್ಲು, ನನ್ನ ವೇಗವನ್ನು ಯಾರು ತಡ್ಕೊಳ್ತಾರೆ? ಇಲ್ಲಿ ಚತುರ್ಮುಖ ಬ್ರಹ್ಮನೇ ಹೇಳಿದ, ಗಂಗೆಯ ವೇಗವನ್ನು ತಡ್ಕೊಳ್ಳುವಂಥವ್ರು ಶಿವನನ್ನು ಬಿಟ್ಟರೆ ಬೇರೆ ಯಾರು ಸಮರ್ಥರಲ್ಲ ಅಂತ ಹೇಳಿ. ಭಾಗವತದಲ್ಲಿ ಗಂಗೆಯೇ ಶಿವನನ್ನು ಈ ಭಗೀರಥನನ್ನು ಕೇಳಿದ ಮಾತಿದೆ. ನನ್ನ ವೇಗವನ್ನು ತಡ್ಕೊಳ್ಬಲ್ಲವರು ಯಾರು? ಅದನ್ನು ಸ್ವಲ್ಪ ಆಲೋಚನೆ ಮಾಡು. ಸುಮ್ಮನೆ ನಾನು ಮೇಲಿಂದ ಬಂದುಬಿಟ್ರೆ ಉಪಯೋಗ ಆಗೋದಿಲ್ಲ ಅಂದಳು ಅವಳು. ಅದೆಲ್ಲಕ್ಕಿಂತ ಮಹತ್ವದ ಪ್ರಶ್ನೆ ಅಂದರೆ, ನಾನು ಒಮ್ಮೆ ಭೂಲೋಕಕ್ಕೆ ಬಂದುಬಿಟ್ರೆ ಇನ್ನೂ ದೊಡ್ಡ ಕೆಟ್ಟ ಪರಿಸ್ಥಿತಿ ನನಗಾದೀತು. ಮೊದಲನೇದ್ದು, ನಾನು ಅಲ್ಲಿಂದ ಬಂದರೆ ಇದು ನನ್ನ ವೇಗವನ್ನು ತಡ್ಕೊಳ್ಳೋರು ಯಾರು? ವೇಗವನ್ನು ತಡ್ಕೊಳ್ಳೋರು ಯಾರು ಇಲ್ಲಿ ಅಂದರೆ ಭೂಮಂಡಲದಲ್ಲಿ ನಾಶ ಆದಿತ್ತು. ಅದಕ್ಕೆ ಭೂಮಂಡಲಕ್ಕೆ ಹಾನಿ, ನನಗೇನು ಹಾನಿ ಇಲ್ಲ, ಮೊದಲನೇ ಸಮಸ್ಯೆಯಿಂದ. ಎರಡನೇ ಸಮಸ್ಯೆ ಏನಂದರೆ ಅವರ ವೈಯಕ್ತಿಕ ಸಮಸ್ಯೆ. ನಾನು ಈಗ ಭೂಲೋಕಕ್ಕೆ ಬಂದುಬಿಟ್ರೆ ಪಾಪಿಷ್ಠರಾದ ಈ ಭೂಲೋಕದ ಜನ ನನ್ನಲ್ಲಿ ಸ್ನಾನ ಮಾಡ್ತಾರಲ್ಲ, ಆ ಎಲ್ಲ ಪಾಪಗಳನ್ನು ತೆಗೆದುಕೊಂಡು ನಾನೆಲ್ಲಿ ಹೋಗಲಿ ಅಂತ ಕೇಳಿದ್ಲು ಅವಳು. ಆಗ ಭಗೀರಥ, ನಿನ್ನ ವೇಗವನ್ನು ತಡ್ಕೊಳ್ಳಿಕ್ಕೆ ಶಿವನನ್ನು ನಾನು ಈಗಾಗಲೇ ಮನಸ್ಸಿನಲ್ಲಿ ಧಾರಣೆ ಮಾಡಿದ್ದೇನೆ, ಅವನನ್ನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಎರಡನೇದಾಗಿ, ನಿನ್ನ ಪಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀನು ಅಷ್ಟು ದುಃಖ ಪಡಬೇಕಾಗಿಲ್ಲ. ಭೂಲೋಕದ ಜನ ತಮ್ಮ ಪಾಪವನ್ನು ನಿನ್ನಲ್ಲಿ ತೊಳೆದು ಹೋದರೂ ಕೂಡ, ಎಷ್ಟೇ ಪಾಪಗಳು ನಿನ್ನಲ್ಲಿ ಸಂಗ್ರಹ ಆದರೂ ಕೂಡ, ಸಾಧುಗಳಾದವರು, ಸಜ್ಜನರಾದವರು ತೀರ್ಥಯಾತ್ರಾ ಸಂದರ್ಭದಲ್ಲಿ ನಿನ್ನಲ್ಲಿಗೆ ಬಂದು ನಿನ್ನಲ್ಲಿ ಏನು ಸ್ನಾನ ಮಾಡ್ತಾರಲ್ಲ, ಆ ಪಾಪವನ್ನೆಲ್ಲ ಅವರು ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ರ ಆ ಭಗೀರಥ ಆ ಗಂಗೆಗೆ ಶಾಪದ ಪರಿಹಾರವನ್ನು ಹೇಳಿದ್ದ. ದೈವ ಸಂಕಲ್ಪದಂತೆ ಆತನಿಗೆ ಆ ಉತ್ತರ ಹೊಳೆದಿದ್ದಿರಬೇಕು. ಆತ ಆ ಉತ್ತರವನ್ನು ಹೇಳಿದ್ದ. ಅದನ್ನು, ಆ ಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಸಜ್ಜನರಾದವರು, ಭಾಗವತರಾದವರು, ಅವರ ಶಕ್ತಿ ಏನಿದೆ, ಅವರ ಮಹತ್ವ ಏನಿದೆ, ಅದನ್ನು ವರ್ಣನೆ ಮಾಡುವಂಥ ಬೇರೆ ಕಥೆ ನಮಗೆ ಕಾಣಲಿಕ್ಕಿಲ್ಲ. ಇಷ್ಟು ಅದ್ಭುತವಾದಂಥ ಮಾತದು. ಆ ಮಾತನ್ನು ಆತ ಹೇಳಿದ್ದ. ಹಾಗಾಗಿ ನಾವು ಆ ಸಂದರ್ಭದಲ್ಲಿ ಏನು ಗಮನಿಸಬೇಕಂದ್ರೆ, ಗಂಗೆಯ ಚಿಂತೆಯನ್ನು ಸ್ವಲ್ಪ ನಾವು ಬಗ್ಗೆ ಕಡಿಮೆ ಮಾಡಬೇಕು. ಹಿಂದೆ ಹರಿವಂಶದಲ್ಲಿ ಕೂಡ ಹೇಳಿದ್ದೆ, ನಮ್ಮ ಪಾಪವನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಗಂಗೆಯ ಭಾರವನ್ನು ಕಡಿಮೆ ಮಾಡಬೇಕು. ನಾವು ಹೇಗೂ ಬೇಕಾದಷ್ಟು ಪಾಪ ಮಾಡಿಬಿಡ್ತೇವೆ, ಅದನ್ನು ಪಾಪವನ್ನು ತೊಳೆಯಲಿಕ್ಕೆ ಗಂಗೆ ಇದ್ದಾಳೆ, ಗಂಗೆಯ ಇಲ್ಲಿ ಸಂಗ್ರಹವಾದಂಥ ಪಾಪವನ್ನು ತೊಳೆಯಲಿಕ್ಕೆ ಸಾಧು ಸಜ್ಜನರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬಾರ್ದು. ನಮ್ಮ ಪಾಪದ ಸಂಗ್ರಹವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಗಂಗೆಯ ಸಾಧು ಸಜ್ಜನರ ಒತ್ತಡವನ್ನು ಕಡಿಮೆ ಮಾಡಬೇಕು. ಅದಲ್ಲದೆ ಗಂಗೆಯಲ್ಲಿ ನಾವು ವಿಸರ್ಜನೆ ಮಾಡುವಂಥ ಮತ್ತೊಂದು ಅಸಹ್ಯಕರವಾದಂಥ ಸಂಗತಿ ಇದೆ. ಅದಂದರೆ ನಮ್ಮ ವೈಭೋಗ ವಿಲಾಸಗಳು, ನಮ್ಮ ಉದ್ಯಮ ಜೀವನದ ವಿಸರ್ಜನೆ. ಇದು ಗಂಗೆಗೆ ಮತ್ತಷ್ಟು ಸಂಕಟ ಉಂಟು ಮಾಡಿರಬೇಕು. ಆ ಸಂದರ್ಭದಲ್ಲಿ ಗಂಗೆ ಅದನ್ನು ಹೇಳಿಲ್ಲ, ಭಾಗವತದಲ್ಲಿ ಮಾತು ಬಂದಿಲ್ಲ. ಭೂಲೋಕದ ಜನ ನನ್ನಲ್ಲಿ ಕಲುಷವನ್ನು ವಿಸರ್ಜನೆ ಮಾಡ್ತಾರೆ, ಉದ್ಯಮದ ವೈಭೋಗ ವಿಲಾಸದ ಕಲುಷವನ್ನು ವಿಸರ್ಜನೆ ಮಾಡ್ತಾರೆ ಅಂತ ಅವಳಲ್ಲಿ ಹೇಳಿಲ್ಲ. ಅದನ್ನೊಂದನ್ನು ನಾವು ತಿಳಿದುಕೊಂಡು ನಮ್ಮ ಪಾಪದ ಕೃತ್ಯವನ್ನು ಕಡಿಮೆ ಮಾಡಿ, ನಮ್ಮ ಸಾಂಸಾರಿಕ ಜೀವನಕ್ಕಾಗಿ ನಾವು ಏನು ವಿಲಾಸಗಳನ್ನು ಮಾಡ್ತೇವೆ, ಅದರ ಮೂಲಕ ನಾವೇನು ಮಾಲಿನ್ಯವನ್ನು ಬಿಡುಗಡೆ ಮಾಡ್ತಿದ್ದೇವೆ, ಅದಕ್ಕೆ ನಾವೊಂದು ನಿಯಂತ್ರಣವನ್ನು ಹಾಕಿಕೊಂಡು ಗಂಗೆಯ ಮತ್ತು ಆ ಸಾಧು ಸಜ್ಜನದ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.